यत्र त्रिसर्गो वृषाधाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानितिर्षितमो बन्धमोक्षाश्च यस्मात् अस्य श्रीब्रह्मरुद्रप्रभृतिः सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः ಚಿಂತೆಯೇತಂ ಮಹಾಂತಂ. ಈಗ ಕೃಷ್ಣಾವತಾರ ವರ್ಣನೆ ಆದಮೇಲೆ ವೇದವ್ಯಾಸ ಅವತಾರ ಹೇಳ್ತಾ ಇದ್ದಾರೆ. ಕಾಲೇನ ಮೀಲಿತ ದೃಶ್ಯಾಂ ಅಮಮೃಶ್ಯ ನೃಣಾಂ ತೋಕಾಯುಷಾಂ ಸ್ವನಿಗಮೋ ಬತ ದೂರಪಾರಃ ಆವಿರ್ಹಿತಸ್ತ್ವನುಯುಗಂ ಸಹಿ ಸತ್ಯವತ್ಯಾಂ ವೇದದ್ರುಮಂ ವಿಟಪಶೋ ವಿಭಜಿಷ್ಯತಿ ಸ್ಮ. ಕಾಲೇನ ಮೀಲಿತದೃಶಾಂ ಅವಮೃಶ್ಯ ನೃಣಾಂ ತೋಕಾಯುಷಾಂ ಸ್ವನಿಗಮಃ ಬತ ದೂರಪಾರಃ ಆವಿರ್ಹಿತಃ ತು ಅನುಯುಗಂ ಸಹ ಹಿ ಸತ್ಯವತ್ಯಾಂ ವೇದದ್ರುಮಂ ವಿಟಪಶಃ ವಿಭಜಿಷ್ಯತಿ ಸ್ಮ. ಕಾಲೇನ ಕಾಲಕ್ರಮದಲ್ಲಿ ಕಲವು ಕಲಿಯುಗ ಬಂತಲ್ಲ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನ ಇದ್ದ ಹಾಗೆ ಕಾಲೇನ ಮೀಲಿತ ದೃಶ್ಯಾಂ. ದೃಕ್ ಅಂದ್ರೆ ಜ್ಞಾನ, ಮೀಲಿತ ಅಂದರೆ ನಿಮೀಲಿತ, ಜ್ಞಾನ ಭ್ರಷ್ಟರಾದಂತಹ ನೃಣಾಂ ಜನಗಳನ್ನು ಅವಮೃಶ್ಯ ನೋಡಿ, ತೋಕಾಯುಷಾಂ ಮೊದಲನೇದಾಗಿ ಜ್ಞಾನ ಹೋಗಿಬಿಟ್ಟಿದೆ, ಆಯುಷ್ಯ ಇರೋದು ತುಂಬ ಕಡಿಮೆ. ಇಲ್ಲಿ ದ್ವಾಪರದ ಎಂಟರಿಂದ ಶುರುವಾದರೆ ತುಂಬ ಕಡಿಮೆ ಆಯುಷ್ಯ. ತೋಕಾಯುಷಾಂ ಸ್ವನಿಗಮಃ ಬತ ದೂರಪಾರಃ. ಪರಮಾತ್ಮ ಸಕಲ ವೇದವೇದ್ಯನಾದ ಪರಮಾತ್ಮ ಆವಿರ್ಹಿತಃ ಪ್ರಾದುರ್ಭೂತನಾಗಿ, ಅನುಯುಗಂ ಪ್ರತಿಯುಗದಲ್ಲೂ ಕೂಡ, ಸಂಭವಾಯಿ ಯುಗೇ ಯುಗೆ. ಇದು ಎಲ್ಲ ರೂಪಗಳಿಗೂ ಅನ್ವಯ, ಬರೀ ಕೃಷ್ಣ ರೂಪಕ್ಕಷ್ಟೇ ಅಲ್ಲ, ಎಲ್ಲ ರೂಪಗಳಿಗೂ ಅನ್ವಯ. ಯಾವ ಕಾಲಕ್ಕೆ ಯಾವ ರೂಪದ ಅಗತ್ಯ ಇದೆಯೋ ಆ ರೂಪವನ್ನು ತೋರಿಸ್ತಾನೆ. ಸಹ ಹಿ, ಸಹ ಅಂದರೆ ಅದೇ ಪರಮಾತ್ಮನೇ, ರೂಪಗಳಿಗೆ ಭೇದ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಸಾಹಿ ಅದೇ ಪರಮಾತ್ಮನೇ. ಸತ್ಯವತ್ಯಾಂ, ಸತ್ಯವತಿಯಲ್ಲಿ ಅವತಾರವನ್ನು ಮಾಡಿ, ವೇದದ್ರುಮಂ ವೇದ ಅಂತಕ್ಕಂಥ ವೃಕ್ಷವನ್ನು ವಿಟಪಶಃ, ವಿಟಪ ಅಂದರೆ ಶಾಖೆಗಳನ್ನಾಗಿ ವಿಭಜಿಷ್ಯತಿ ಸ್ಮ, ವಿಭಾಗವನ್ನು ಮಾಡ್ತಾರೆ. ವೇದವ್ಯಾಸದ ರೂಪದ ವಿಶಿಷ್ಟವಾದ ಕಾರ್ಯ ಏನು? ವೇದದ್ರುಮಂ ವಿಟಪಶಃ ವಿಭಜಿಷ್ಯತಿ ಸ್ಮ. ಅನುಯುಗಂ ಪ್ರತಿಯುಗದಲ್ಲೂ ಕೂಡ ವಿಟಪಶಃ ಶಾಖೆಗಳನ್ನಾಗಿ ವೇದದ್ರುಮ ಅನ್ನೋ ಪದ ಎಲ್ಲಿ ಬಂದಿದೆ? ನಿಗಮಕಲ್ಪತರೋರ್ ಗಲಿತಂ ಹೇಳಿದ್ದಾರೆ. ಇಲ್ಲಿ ವೇದ ಅಂತಕ್ಕಂಥ ಕಲ್ಪವೃಕ್ಷ ಅಂತ ಹೇಳಿದ್ರಿಂದ ಅರ್ಥ ಏನಂದರೆ ಅದ್ರ ಸರಿ ಏನು ಬೇಕಾದ್ರೂ ಪಡಿಬಹುದು ಅಂತ ಅರ್ಥ. ಕಲ್ಪವೃಕ್ಷ ವೇದಗಳಿಂದ ಹೇಳ್ತಾರೆ. ನಾವಿಲಕ್ಷಣತ್ವಾದಸ್ಯ ತಥಾಚ್ಯಂ ಶಬ್ದ ಅಂತ ಹೇಳ್ತಾ ದೃಶ್ಯತೇತು, ಏನು ಸಿದ್ಧಿಯನ್ನು ಬೇಕಾದ್ರೂ ಪಡಿಬಹುದು. ಸಾಮಾನ್ಯ ಫಲದಿಂದ ಹಿಡಿದು ಮೋಕ್ಷದವರೆಗೂ ಎಲ್ಲ ಪಡಿಲಿಕ್ಕೆ ಬರುತ್ತೆ. ಅದಕ್ಕೆ ಅರ್ಥ ಮಾಡಿಕೊಳ್ಳೋದು, ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಮುಖ್ಯ. ಅದಕ್ಕೆ ಅಂಥ ವೇದ ದ್ರುಮವನ್ನು ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ವಿಟಪಶ ಶಾಖೆಗಳನ್ನಾಗಿ ವಿಭಾಗವನ್ನು ಮಾಡ್ತಾರೆ. ಇದು ಆ ರೂಪದ ಕೆಲಸ. ಇಲ್ಲಿ ಬಹಳ ಮುಖ್ಯವಾದ ಅನುಯುಗಂ ಅನ್ನೋ ಪದ ಇದೆ. ಪ್ರತಿಯುಗದಲ್ಲೊಂದು ಅರ್ಥ, ಪ್ರತಿ ಮಹಾಯುಗದಲ್ಲೂ ಅಂತ ಅರ್ಥ. ಪ್ರತಿ ಮಹಾಭಾಗ ಅಂದರೆ ಅರ್ಥ ಪ್ರತಿ ದ್ವಾಪರದಲ್ಲೂ ಅಂತ ಅರ್ಥ. ಪ್ರತಿ ದ್ವಾಪರದಲ್ಲೂ ಸಾಕ್ಷಾತ್ ರೂಪ ಅಲ್ಲ, ಸಾಕ್ಷಾತ್ ರೂಪ ಬಂದಿದ್ದು ಒಂದೇ ಸಲ ಅಂತ ಹೇಳೋದಕ್ಕೋಸ್ಕರ ಇದೆಲ್ಲ ದೃಷ್ಟಾಂತ ಕೊಡ್ತಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೆ ಕೃಷ್ಣ ಸತ್ಯವತ್ಯಾಮಜಾಯತ. ಕೃಷ್ಣ ವ್ಯಾಸಿಷ್ಠ ಕೃಷ್ಣ ಸತ್ಯವತಿ ದೇವಿಯಲ್ಲಿ ಈ ಅವತಾರವನ್ನು ಮಾಡ್ದ. ತೃತೀಯ ಸಪ್ತಮ ಷೋಡಶ ಪಂಚವಿಂಶಕ ಅಷ್ಟಾವಿಂಶ. ಅದರಲ್ಲಿ ವ್ಯಾಸಾಚಾರ್ಯಸ್ತು ಪೂರ್ವಯುಗಗಳಲ್ಲಿ ಸಾಕ್ಷಾತ್ ರೂಪಗಳಲ್ಲ, ವೇದವ್ಯಾಸರನ್ನ ಗುರುವನ್ನಾಗಿ ಹೊಂದಿದಂಥ ರೂಪಗಳೇ ಹೊರತು ಸಾಕ್ಷಾತ್ ರೂಪಗಳಲ್ಲ. ಆದರೆ ಚರಮೆ ಈ ಅಷ್ಟಾವಿಂಶ ಯುಗದಲ್ಲಿ, ಅದೇ ಇದೇ ದ್ವಾಪರಯುಗದಲ್ಲಿ ಮಾತ್ರ ಚರಮೇ ಸ್ವಯಮೇವತು, ತಾವೇ ಅವತಾರ ಮಾಡಿದ್ದಾರೆ, ಪರಮಾತ್ಮನೇ ಅವತಾರ ಮಾಡಿದ್ದಾನೆ. ಈ ಕ್ಲಾರಿಫಿಕೇಶನ್ ಕೊಡದೆ ಹೋಗಿದ್ರೆ ಎಲ್ಲ ವ್ಯಾಸ ರೂಪಗಳು ಕೂಡ ವೇದವ್ಯಾಸರು ಅಂತ ಆಗ್ತಾ ಇದೆ. ಈ ಮುಂದಿನ ದ್ವಾಪರ ಇದೆ, ಮುಂದಿನ ದ್ವಾಪರದಲ್ಲಿ ವ್ಯಾಸಾವತಾರ ಇಲ್ಲ. ದ್ರೋಣಿರ್ ವ್ಯಾಸೋ ಭವಿಷ್ಯತಿ ಬಂದಿದೆ ಆಗಲೇ. ಅದೇ ರೀತಿ ಹಿಂದೆ ಕೂಡ ಬೇರೆಯವರು ಬಂದೋಗಿದ್ದಾರೆ.
ಎಲ್ಲರೂ ವ್ಯಾಸರು ಅಂತೇಳಿ ಎಲ್ಲರೂ ಪೃಥು ಚಕ್ರವರ್ತಿನ ಹೇಗೆ ಸಾಕ್ಷಾತ್ ರೂಪ ಅಂತ ತಿಳಿದಿದ್ರು, ಇವ್ರನ್ನೆಲ್ಲ ಕೂಡ ಸಾಕ್ಷಾತ್ ರೂಪ ಅಂತಲೇ ತಿಳಿಯೋ ಪ್ರಸಂಗ ಬರ್ತಿತ್ತು. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರು. ವ್ಯಾಸ ಆಚಾರ್ಯ, ವ್ಯಾಸಾಚಾರ್ಯರು ಅಂತ ಯಾರೋ ಅಲ್ಲ, ವ್ಯಾಸರನ್ನು ಆಚಾರ್ಯರನ್ನಾಗಿ ಹೊಂದಿದವರೇ ಹೊರತು ಅವರೇ ವ್ಯಾಸರಲ್ಲ. ಗೊತ್ತಾಯ್ತಾ? ಇವರು ಮಾತ್ರ ಏನು ಸಾಕ್ಷಾತ್ ರೂಪ ಇದೆ. ವಿವ್ಯಾಸ ವೇದಾಂಚಕ್ರೇ ಚ ಭಾರತಂ ವೇದ ಸಂಹಿತಂ. ವೇದಾನ್ ವಿವ್ಯಾಸ, ಅದೇ ವಿಭಶಿಷ್ಯತಿ ಅರ್ಥ ವಿವ್ಯಾಸ. ಭಾರತಂ ವೇದ ಸಂಹಿತಂ ಚಕಾರ, ಜೊತೆಗೆ ವೇದ ಸಂಹಿತ, ವೇದವನ್ನು ಸಮ್ಯಾಗಿ ತಿಳಿಲಕ್ಕೋಸ್ಕರ ಅಂತ ಒಂದರ್ಥ, ಸಮ್ಯಕ್ ಮಿತಂ. ಇನ್ನೊಂದು ಸಂಹಿತಂ, ವೇದ ಸದೃಶ. ಇನ್ನೊಂದರ್ಥ ವೇದ ಸಮ್ಯಕ್ ಮಿತಂ, ಅದಕ್ಕಿಂತ ದೊಡ್ಡದು. ಮೂರರ್ಥನೂ ವಿಹಿತ ಅಂತ ಮಹಾಭಾರತವನ್ನು ರಚನೆ ಮಾಡಿದರು. ಹೀಗೆ ಮಹಾಭಾರತ ರಚನೆ ಮಾಡಿದ ರೂಪ 28ನೇ ದ್ವಾಪರದ ರೂಪನೇ ಹೊರತು ಬೇರೆ ರೂಪಗಳಿಂದ ಅಲ್ಲ. ಇದೇ ಭಾರತ ಇರ್ತದೆ. ಈಗ ಹಿಂದಿನ ಭಾರತ ಅವಾಗಿತ್ತು, ಇದೇ ಭಾರತ ಮುಂದೆ ಕಂಟಿನ್ಯೂ ಆಗುತ್ತೆ. ಎಲ್ಲ ಶಾಸ್ತ್ರಗಳು ಹೇಳಿದ್ದಾರೆ. ಪುರಾಣ ತದರ್ಥಾನಿ, ಪ್ರತಿಯೊಂದು ಪುರಾಣಗಳು ಪೌರುಷೇಯ ಗ್ರಂಥಗಳೆಲ್ಲ ಅರ್ಥತಃ ಹಾಗೇ ಇರುತ್ತೆ. ವೇದಗಳು ಮಾತ್ರ ಶಬ್ದತನೂ ಇರುತ್ತೆ, ಅದು ವ್ಯತ್ಯಾಸ ಅಷ್ಟೇ. ರಾಮಾತ್ ಪೂರ್ವಮಪ್ಯಸ್ತಿ ವ್ಯಾಸಾವತಾರ ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹು ಜಗ್ನಿವಾನ್ ಇತಿ ಕೌರ್ಮೆ ಇತಿ ಉಕ್ತಂ. ಅದು ಮೊದಲೇ ಅಧ್ಯಾಯಕ್ಕೆ ಬಂತು, ಮೊದಲೇ ಸ್ಕಂದಲ್ಲಿ ಬಂದಾಗಿದೆ. ಈಗ ಸರ್ಗೇತು ಸೋಹಂ ಋಷಯೋ ನವ ಯೇ ಪ್ರಜೇಶಾಃ ಸ್ಥಾನೇತ ಧರ್ಮಮಖಮನ್ ಅಮರಾವನೀಶಾಃ ಅಂತೆ ತು ಅಧರ್ಮಹರಮನ್ಯುವಶಾಃ ಸುರಾದ್ಯಾಃ ಮಾಯಾವಿಭೂತಯ ಇಮಾಃ ಪುರುಷಕ್ತಿ ಭಾಜಃ. ಹರೀಚ್ಛಯ ವಿಭೂತಿರ್ಯಾ ಬ್ರಹ್ಮಾದೀನಾಂ ಸದಾ ಭವೇತ್ ಇಚ್ಛಯಾ ವಾ ಬಹುವಿಧಸ್ತೇಷು ವಿಷ್ಣು ಸ್ವಯಂ ಸ್ಥಿತಃ ಅಥೋ ಮಾಯಾವಿಭೂತಿತ್ವಂ ತೇಷಾಂ ಮಚ್ಚಾದಿಕಾ ಸ್ವಯಂ. ಇದಿಷ್ಟು ಹೇಳ್ತಾ ಜೊತೆಗೆ ಪರಮಾತ್ಮ ಸಾಕ್ಷಾತ್ ರೂಪಗಳು ಇಷ್ಟ ಆದರೆ ಇನ್ನು ಅವತಾರಾದಲ್ಲಿ ಬೇಕಾಷ್ಟು ಜನಗಳು ನಿಂತು ಕೆಲಸ ಮಾಡಿಸ್ತಾರೆ ಅಂತ ಹೇಳೋದಕ್ಕೆ ಸರ್ಗೇತು ಯಹ ಅಹಂ ಋಷಯ ನವಯೇ ಪ್ರಜಾಸ. ಪ್ರಜೇಶ್ ಸರ್ಗ ಅಂದರೆ ಪ್ರತಿ ಸೃಷ್ಟಿಯಲ್ಲೂ ಕೂಡ ಅಹಂ ಯಾರ ಮಾತಿದ? ಬ್ರಹ್ಮದೇವರ ಮಾತು. ನಾನು ಮತ್ತು ನವಪ್ರಜೇಶಾಹ 9 ಪ್ರಜಾಪತಿಗಳು, ಋಷಿಗಳು, ವಶಿಷ್ಠಾದಿಗಳು. ಸ್ಥಾನೇತ ಧರ್ಮಮಖಂ ಅನು ಅಮರಾವನೀಶಾಹ. ಅವರೇನು ಮಾಡ್ತಾರೆ? ಧರ್ಮಮಖಂ ಅನು, ಧರ್ಮಖ ಅಂದರೆ ಯಜ್ಞ, ಧರ್ಮ ಅಂದರೆ ಧರ್ಮ ಉಳಿಸ್ಲಿಕ್ಕೆ, ಧರ್ಮರೂಪವಾದ ಯಜ್ಞ ಉಳಿಸೋಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡ್ತಾನೆ? ಅಮರಾವನೀಶಾಹ, ಅಮರ ರೂಪದಲ್ಲಿ ಮತ್ತು ಚಕ್ರವರ್ತಿಗಳ ರೂಪದಲ್ಲಿ ಪರಮಾತ್ಮ ಸಾಕ್ಷಾತ್ ರೂಪವಾಗಿ ಅಲ್ಲ ನಿಂತು ಅಂತೆ ತು ಅಧರ್ಮಹರ ಮನ್ಯುವಶಾ ಸುರಾದ್ಯಾಹ ಮಾಯಾವಿಭೂತಯ. ಅಧರ್ಮಹರಂ, ಅಧರ್ಮವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಅವರು ಸುರಾದ್ಯಾಹ ದೇವತೆಗಳೆಲ್ಲರೂ ಕೂಡ ಏನಿದ್ದಾರೆ ಅವರೆಲ್ಲ ಕೂಡ ಪರಮಾತ್ಮನ ಮಾಯಾವಿಭೂತಿಗಳು, ಇಚ್ಛೆಯಿಂದ ಇಟ್ಟ ವಿಭೂತಿ ರೂಪಗಳವೆಲ್ಲ ಕೂಡ. ಅಂದರೆ ಎರಡಾಯಿತು, ಒಂದು ತಾನೇ ಮಾಡೋದೆಲ್ಲ ಒಂದಾದರೆ ಕೆಲವು ಅರ್ಹ ವ್ಯಕ್ತಿಗಳು ಒಳ ತಾನೇ ನಿಂತುಬಿಟ್ಟು ಏನು ಮಾಡ್ತಾನೆ? ವಿಶೇಷ ಕಾರ್ಯಗಳನ್ನು ಮಾಡ್ತಾನೆ. ಇದಿಷ್ಟು ಪರಮಾತ್ಮನ ವಿಭೂತಿ ರೂಪಗಳ ವಿಷಯ. ಅದು ಡೀಟೇಲ್ಸ್ ಎಲ್ಲ ಭಗವದ್ಗೀತೆಯಲ್ಲಿ ಭಾಗವತಲ್ಲಿ ಹೇಳಿದ್ದಾರೆ. ಅದು ಮಾಯಾವಿಭೂತಿ ಅಂದ್ರೇನು? ಕಪಟ ವಿಭೂತಿಗಳು ಅಂತ ಅರ್ಥ ಅಲ್ಲ. ಇಚ್ಛೆಯಿಂದ ತಾನೇ ಎತ್ತಿದ್ದೆ ಹೊರತು ಯಾರೋ ಆರ್ಡರ್ ಮಾಡಿದ್ದಲ್ಲ, ರವಿರು ಅಂತೇಳಿ ಯಾರು ಮಾಡಿದ್ದಲ್ಲ. ಇಮಾಹ ಪುರುಷಕ್ತಿ ಭಾಜಃ, ಇವಕ್ಕೂ ಪುರುಶಕ್ತಿ ಅದೇ ಉತ್ತರ. ಎಲ್ಲೆಲ್ಲಿ ಪುರು ಅಂದರೆ ಪೂರ್ಣ, ಪುರು ಅಂದರೆ ಹೆಚ್ಚು ಶಕ್ತಿ ಕಾಣುತ್ತೋ ಅಲ್ಲೆಲ್ಲ ಇದ್ದಿರ್ಕೊ ಮಾಯಾವಿಭೂತಿ ಅಂತ ತಿಳ್ಕೋಬೇಕು. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಒಂದು ರೂಲ್ ಅದು. ಎಲ್ಲೆಲ್ಲಿ ಅಸಾಧಾರಣವಾದ ಹಿರಿಮೆ ಕಾಣಿಸುತ್ತೋ ಅಲ್ಲೇನಾಗಿದೆ ಅಂತ ಅರ್ಥ, ದೇವರ ಸಮಯದಲ್ಲಿ ವಿಷಯ ಇಟ್ಟಿದ್ದಾನೆ ಅಂತ ಅರ್ಥ. ಇತಿ ಅಧ್ಯಾತ್ಮೇ ನಾಂತಂ ವಿದಾಮ್ಯಹಮಮೀ ಮುನಯಃ ಪ್ರಜೇಶಾಃ. ಅಲ್ಲೇನಾಗಿದೆ, ಹಿಂದೆ ಈ ವ್ಯಾಸಾವತಾರ ಹೇಳಿದ ಮೇಲೆ ಜಂಪ್ ಆಯಿತು 2 ಶ್ಲೋಕ. ಅದರಲ್ಲಿ ಕಲ್ಕಿ ಅವತಾರ ಹೇಳಿದ್ದಾರೆ, ಬುದ್ಧಾವತಾರ ಕಲ್ಕಿ ಅವತಾರ ಹೇಳಿದ್ದಾರೆ. ಅದರಲ್ಲಿ ಡೌಟ್ ಇಲ್ಲ ಅಂತ ಹೇಳೋದಕ್ಕೆ ಹೇಳಲಿಲ್ಲ. ಮತ್ತು ಮಹಾಭಾರತ ಆತ್ಮೀಯದಲ್ಲಿ ಹೇಳಿದ್ದಾರೆ, ಆದ್ದರಿಂದ ಅಲ್ಲಿ ಹೇಳಲಿಲ್ಲ. ಇಲ್ಲಿ ಸ್ಪಷ್ಟೀಕರಣಕ್ಕೋಸ್ಕರ ಎಲ್ಲೆಲ್ಲಿ ಬೇಕೋ ಅದು ಕೊಡ್ತಾ ಬಂದು. ಈಗ ಇಷ್ಟೇ ಅಲ್ಲ, ನಾಂತಂ ವಿದಾಮಿ ಅಹಮಮೀ ಮುನಯಃ ಪ್ರಜೇಶಾಃ ಮಾಯಾವರಸ್ಯ ಪುರುಷಸ್ಯ ಕುತೋಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ
ಶೇಷೋಧುನಾಪಿ ಸಮವಸ್ಯತಿ ನಾಶ್ಯಪಾರಂ. ಇಷ್ಟೆಲ್ಲ ಹೇಳಿ ದೇವರ ಇಂಥ ವಿಶೇಷವಾದ ಹಿರಿಮೆಗಳಿದೆಯಲ್ಲ, ಅವತಾರಗಳನ್ನಾಗಲಿ ವಿಭೂತಿ ರೂಪಗಳನ್ನಾಗಲಿ, ವಿಭೂತಿ ರೂಪದ ಬಗ್ಗೆ ಕೃಷ್ಣ ತಾನೇ ಹೇಳ್ತಾನೆ, ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ಇಲ್ಲಿ ಬ್ರಹ್ಮದೇವ್ ಹೇಳೋದಕ್ಕಾಗೋದಿಲ್ಲ ಅಂತ ಬ್ರಹ್ಮದೇವ್ ಹೇಳ್ತಾರೆ, ನಾ ಹೇಳ್ತೀನಿ ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ಅಲ್ಲಿ ಹೇಳ್ತಾರೆ. ಕೃಷ್ಣ ಹೇಳೋದಲ್ಲ, ನನಗೆ ಹೇಳೋದಕ್ಕಾಗೋದಿಲ್ಲ ಅಂತಲ್ಲ, ಮತ್ತು ಅದು ಕೊನೇ ಇಲ್ಲ, ಅದು ಹೇಳೋದಕ್ಕೂ ನೀವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಆದ್ದರಿಂದ ಮುಖ್ಯವಾದ ಮಾತು ಹೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲಿವರು ಹೇಳ್ತಾರೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಆದ್ದರಿಂದ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಏನೇನು ನಾ ಅಂತಂ ವಿದಾಮಿ, ಇವುಗಳ ಕೊನೆಯನ್ನು ನಾನು ಕಂಡಿಲ್ಲ. ವಿಭೂತಿ ರೂಪ ಪರಮಾತ್ಮ ರೂಪಗಳು ಎಷ್ಟಿವೆ ಅಂತ ಅಂದ್ರೇನು ಕೊನೆ ಅಂದರೆ ಅನಂತ. ಪರಮಾತ್ಮ ರೂಪಗಳೆಷ್ಟು ಅನಂತ. ನೀವು ಭಾರಿ ದೊಡ್ಡವರು, ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಮೀಯ ಮುನಯಃ, ಈ ಮುನಿಗಳಿಗೆ ಯಾರಿಗೂ ಗೊತ್ತಿಲ್ಲ. ಪ್ರಜೇಶಾಹ, ಪ್ರಜಾಪತಿಗಳಿದ್ದಾರೆ, ಅವರಿಗೂ ಗೊತ್ತಿಲ್ಲ. ಹೀಗೆ ಮಾಯಾಬಲಸ್ಯ ಪುರುಷಸ್ಯ ಕುತೋಪರಿ, ಪರಮಾತ್ಮ ಶಕ್ತಿ ಎಂಥದ್ದು ಮಾಯಾಬಲ. ಮಹಾತ್ಮರ ಅನೇಕ ಅರ್ಥಗಳದಕ್ಕೆ. ಕೊನೆ ಅನಂತ ಬಲನಾದ ಪರಮಾತ್ಮನಾದ ಪುರುಷಸ್ಯ ಪೂರ್ಣ ಜ್ಞಾನಾದಿ ಸದ್ಗುಣಪೂರ್ಣನಾದ ಪರಮಾತ್ಮನ ಮಹಿಮೆಯನ್ನು ನಾವ್ಯಾರೂ ತಿಳಿದಿಲ್ಲ. ನಾವೇ ತಿಳಿದ ಕುತೋ ಅಪರೆ, ಉಳಿದವ್ರು ಹೇಗೆ ತಿಳಿಯೋಕ್ಕೆ ಸಾಧ್ಯ ಇದೆ? ಇಲ್ಲೇ ಇಲ್ಲ. ಆಗೊಂದು ಪ್ರಶ್ನೆ ಬಂತು. ಇಲ್ಲಿ ಶೇಷದೇವರಿದ್ದಾರೆ, ಅವ್ರಿಗೆ ಎಷ್ಟಿದೆ? 1000 ಮುಖ, 2000 ನಾಲಿಗೆ. ಅವರಿಗೆ ಆಗತ್ತಾ ಅಂದರೆ ಅವರಿಗೂ ಆಗೋದಿಲ್ಲ. ಇದೆಲ್ಲ ಬ್ರಹ್ಮದೇವರಿಗೆ ಆಗಲಿಲ್ಲ ಅಂದಮೇಲೆ ಕೈಮುತ್ತೆ ಸಿದ್ಧ. ಕೆಲವರು ಏನು ಮಾಡ್ತಾರೆ, ಮುಖ ಜಾಸ್ತಿ ಇದ್ದು ಬಾಯಿ ಜಾಸ್ತಿ ಇರೋದು, ಜಾಸ್ತಿ ಹೇಳ್ಬೋದು ತಿಳ್ಕೊಂಡ್ರೆ ಅದಿಲ್ಲ. ಗಾಯನ್ ಗುಣಾನ್ ದಶಶತಾನನಃ ಆದಿದೇವ. ಗಾಯನ್ ಗುಣಾನ್ ದಶಶತಾನನಃ. ಶತಾನನ ಅಂದರೆ 100 ಮುಖ, ದಶಶತ ಅಂದರೆ 1000 ಮುಖ. ಶೇಷದೇವರಿಗೆ ಎಷ್ಟು ಮುಖ? 1000 ಮುಖ. 1000 ಮುಖದ ಶೇಷದೇವ ಯಾರಾತ? ಆದಿದೇವ. ಆದಿದೇವ ಅಂದರೆ ಒಂದರ್ಥ ಮೊದಲಿನಿಂದಿರೋ ದೇವರು ಅಂತ ಸಾಮಾನ್ಯ ಅರ್ಥ. ವಿಶೇಷ ಅರ್ಥ ದೇವ ಅಂದರೆ ರುದ್ರದೇವರು ಅಂತ ಅರ್ಥ. ಆದಿ ಅಂದರೆ ಮೊದಲಿಗೆ ರುದ್ರದೇವರಾಗಿದ್ದವರು. ಈಗ ಯಾವ ರೂಪದಲ್ಲಿ ಬಂದಿದ್ದಾರೆ ಅಂದರೆ ಆ ರೂಪದಲ್ಲೂ ಈ ರೂಪಕ್ಕಿಲ್ಲ, ಆ ರೂಪಕ್ಕೂ ಇಲ್ಲ. ಇವ್ಯಾರು ತಿಳಿಯೋಕ್ಕಾಗೋದಿಲ್ಲ. ಅಥೋ ಇಮಾಹ ಪುರುಷಕ್ತಿ, ಅದಕ್ಕೆ ಇದನ್ನು ಓದಲಿಲ್ಲ ಹಿಂದಿನ. ಹರಿಚ್ಛಯ ವಿಭೂತಿರ್ಯ ಬ್ರಹ್ಮಾದೀನಾಂ ಸದಾ ಭವೇತ್ ಇಚ್ಛೆಯಾ ವಾ ಬಹುವಿಧ ತೇಷು ವಿಷ್ಣು ಸ್ವಯಂ ಸ್ಥಿತಃ. ಇದೇ ರೀತಿ ಪರಮಾತ್ಮನ ಇಚ್ಛೆಯಂತೆಯೇ ಬ್ರಹ್ಮಾದಿ ರೂಪದ ಅನೇಕ ವಿಭೂತಿಗಳೇನು ಬರುತ್ತಲ್ಲ, ಅದರಲ್ಲಿ ತನ್ನ ಇಚ್ಛೆಯಿಂದ ತಾನೇ ನೆಲೆಸಿದ್ದಾನೆ. ಅಥೋ ಮಾಯಾವಿಭೂತಿತ್ವಂ ತೇಷಾಂ ಮತ್ಸ್ಯಾದಿಕಾ ಸ್ವಯಂ. ಮಾಯಾವಿಭೂತಿ ಅಂದರೆ ಕಪಟ ವಿಭೂತಿಗಳಲ್ಲ, ಇಚ್ಛೆಯಿಂದ ತಗೊಂಡ ರೂಪಗಳು ಅಂತ ಅರ್ಥ. ಸಾಕ್ಷಾತ್ ರೂಪಗಳು ಮತ್ಸ್ಯಾದಿಕಾಹ, ವಿಭೂತಿ ರೂಪ ಅಂತ ಕರಿಬಾರ್ದು. ಏನಂತ ಕರಿಬೇಕು? ಸಾಕ್ಷಾತ್ ರೂಪಗಳು ಅಂತ ಸ್ಪಷ್ಟೀಕರಣ ಕೊಟ್ಟರು. ಇದರಲ್ಲಿ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ. ವಿದುರ್ ನಾಂತಂ, ಅನಂತತ್ವ. ಅನಂತಕ್ಕೆ ಅಂತ ಅಂತ ಹೇಳಿದರೆ ಅನಂತ ಶಬ್ದಕ್ಕೆ ಅರ್ಥನೇ ಇಲ್ಲ. ದೇವರು ಅನಂತ, ಆದ್ದರಿಂದ ಅವ್ರು ಯಾರಿಗೂ ಕೂಡ ತಿಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಯೇಷಾಂ ಸ ಏವ ಭಗವಾನ್ ದಯಯೇದನಂತಃ ಸರ್ವಾತ್ಮನಾಶ್ರಿತಪದೋ ಯದಿ ನಿರ್ವ್ಯಲೀಕಂ ದೇವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ ಯೇಷಾಂ ಮಮಾಹಮಿತಿ ಧೀಹಿ ಶೃಗಾಲಭಕ್ಷೇ. ಆಗ ನಮಗೆ ಪ್ರಶ್ನೆ ಬಂತು, ದೇವರ ಮೇಲೆ ತಿಳಿಯೋಕ್ಕಾಗೋದಿಲ್ಲ, ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತೀರಿ, ತಿಳ್ಕೊಳ್ಳಿ ಅಂತ ಯಾಕೆ ಹೇಳ್ತೀರಿ? ಹಾಗಿದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸೆ ಹೇಳಿ ಉಪಯೋಗ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಇಲ್ಲ, ಯಥಾಶಕ್ತಿ ತಿಳ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿದ್ರು. ಯಥಾಶಕ್ತಿ ತಿಳ್ಕೊಳ್ಳೋಕ್ಕಾಗತ್ತೆ ಅಂದರೆ ತಿಳ್ಕೊತೀವಿ ಬಿಡಿ ಅಂತ ಹೇಳಕ್ಕೆ ಹೋಗಬಾರ್ದು. ಅಷ್ಟು ತಿಳ್ಕೊಳ್ಳೋಕ್ಕೂ ಏನು ಬೇಕು? ಆ ಥರ ಅನುಗ್ರಹ ಬೇಕು. ಪೂರ್ತಿ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮಹಾಲಕ್ಷ್ಮಿಗೂ ಸಾಧ್ಯ ಇಲ್ಲ, ಇವರಿಗೆ ಸಾಧ್ಯ ಇಲ್ಲ, ಎಲ್ಲರೂ ಒಟ್ಟು ಸೇರಿದರೂ ಸಾಧ್ಯ ಇಲ್ಲ. ಅವತ್ತು ಒಟ್ಟಾಗಿಬಿಟ್ರೆ ಒಂದು ಕಲ್ಲನ್ನು ಒಬ್ಬರಿಗೆ ಎತ್ತಕ್ಕೆ ಬರೋದಿಲ್ಲ, 3 ಜನ ಎತ್ತಿ ಬಿಡ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿದರೂ ಕೂಡ ಎತ್ತಕ್ಕಾಗೋದಿಲ್ಲ. ಶೇಷೋಧುನಾಪಿ ಸಮವಸ್ಯತಿ ನಾಶ್ಯಪಾರಂ. ಶೇಷೋ ಅಧುನಾಪಿ, ನಾವು ತಗೊಂಡು ಆನೆ ಇದೆ ಈಗ, ಎಷ್ಟು ಕೋಟಿ ಇರುವೆಗಳು ಬೇಕಾದ್ರೂ ಎತ್ತಕ್ಕೆ ಹೋಗ್ರಿ, ಏನಾಗುತ್ತೆ? ಅಲುಗಾಡಿಸೋಕೆ ಎತ್ತಕ್ಕಾಗೋದಿಲ್ಲ, ಬೇಡ ಶೇಕ್ ಕೂಡ ಆಗೋದಿಲ್ಲ. ಯಾಕೆ? ಅಷ್ಟು ಜಾಸ್ತಿ ಅನಂತ. ಎಷ್ಟು ಅನಂತ ಬೇಕಾದ್ರೆ ಒಂದಾನೆನ, 100 ಆನೆಗಳನ್ನಲ್ಲ, ಒಂದಾನೆ ಎತ್ತಕ್ಕೆ ಅನಂತ ಇರುವೆಗಳಿಗೆ ಸಾಧ್ಯ ಇಲ್ಲ. ಅದು ನಾವು ಕಣ್ಣಾರೆ ಕಂಡಿರೋದು. ಅದಕ್ಕೆ ದೇವರು ಮಹಿಮೆ ಹೇಳುತ್ತಾರೆ, ಯಾರು ಕೂಡ ತಿಳಿಯೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಏನು ತಿಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಸಮುದ್ರ ಸ್ನಾನ, ಅಷ್ಟು ನೀರು ಸ್ನಾನ ಮಾಡಲಿಕ್ಕೆ ಹೇಳಿಲ್ಲ. ನಿಮ್ಮ ಮೈ ಶುದ್ಧ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಸಾಧ್ಯ, ಸಾಕಷ್ಟೇ. ಅಷ್ಟು ಅದಕ್ಕೆ ಅದು ತಿಳ್ಕೊಳ್ಳೋಕ್ಕೂ ದೇವರ ಅನುಗ್ರಹ ಬೇಕು, ಅದರ ಸಾಧ್ಯ ಇಲ್ಲ. ಏನು ನಿರ್ವೇದೀಕ ಅಂದರೆ ಹಿಂದೆ ಬಂದಿತ್ತು ಏನಂತ, ಪರಮಾತ್ಮನ ಎಲ್ಲ ಮಹಿಮೆಗಳು ಏನು ನಾವು ತಿಳ್ಕೋಬೇಕಾದ್ರೆ ಧರ್ಮಾಚರಣೆ ಮಾಡಬೇಕು. ಅದು ಕಪಟ ಧರ್ಮಾಚರಣೆ ಆಗಬಾರ್ದು. ಧರ್ಮ ಪ್ರೋಜ್ಜಿತ ಕೈತವ. ಧರ್ಮಾಚರಣೆ ತುಂಬ ಜನ ಯಾತಕ್ಕೆ ಮಾಡ್ತಾರೆ? ಫಲಾಪೇಕ್ಷೆಯಿಂದ ಮಾಡ್ತಾರೆ. ಇನ್ಯಾವ ಮೋಸ ಇಲ್ಲದೆ ಇರಬಹುದು.
ಫಲಾಪೇಕ್ಷೆನೇ ಒಂದು ಮೋಸ ಇದ್ದಾಗ ಗೊತ್ತಾಯ್ತಾ. ಇನ್ನು ಬೇರೆ ಮೋಸಗಳಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಿಮೆ ದೇವರು ಸಿಗೋದಿಲ್ಲ. ಗೊತ್ತಾಯ್ತಾ. ಎಂಥದ್ದಿರಬೇಕು, ನಿಷ್ಕಪಟವಾದ ಧರ್ಮಾಚರಣೆ ಮಾಡಬೇಕು ಅವರಿಗೆ ಮಾತ್ರ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಯೇಷಾಂ ಸಹ ಏವ ಭಗವಾನ್ ದಯೆಯೇದನಂತಹ. ಯಾರಿಗೆ ಅನಂತನಾದ ಪರಮಾತ್ಮ, ಅನಂತ ಗುಣದ ಪರಮಾತ್ಮ ಯಾರಿಗೆ ದಯೆ ತೋರ್ತಾರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ತಿಳಿಯುತ್ತೆ ಅಷ್ಟೆ. ಸರ್ವಾತ್ಮನಾಶ್ರಿತ ಪದಃ, ಅವ್ರು ಯಾವಾಗ ದಯೆ ತೋರಿಸ್ತಾರೆ ಅಂತ ಪ್ರಶ್ನೆ ಇದೇ ಬಂದಿದೆ. ಯಮೇವೇಶ್ವರುಣತೆ ತೇನ ಲಭ್ಯ, ಉಪನಿಷತ್ತಿನ ಮಾತಿನ ಅರ್ಥ ಇದು. ಸರ್ವಾತ್ಮನಾಶ್ರಿತ ಪದಃ, ಯಾರ ಆತನ ಸರ್ವಾತ್ಮನ ಕಾಲು ಹಿಡ್ಕೊಂಡಿರ್ತಾರೆ, ಆತನನ್ನು ಆರಾಧನೆ ಮಾಡ್ತಾರೆ, ಅವರಿಗೆ ಮಾತ್ರ ಅನುಗ್ರಹ ಮಾಡ್ತಾರೆ. ಸರ್ವಾತ್ಮನ ಅಂದ್ರೇನೀಗ ಬೇರೆ ಕಡೆ ಮನಸ್ಸು ಹೋಗಬಾರ್ದು, ಜೊತೆಗೆ ಬೇರೆ ಫಲ ಕೇಳಬಾರದು. ಅಂಥವ್ರಿಗೆ ಮಾತ್ರ ಪರಮಾತ್ಮ ಏನು ಮಾಡ್ತಾನೆ. ಯಾರು ಯಾರೋ ಕೆಲಸ ಕೇಳಿದ್ರೆ ಸಾಹೇಬ್ರೆ ಮುಖ್ಯಸ್ಥರು ಬೇಕಿಲ್ಲ, ಕೆಲವು ಮುಖ್ಯಸ್ಥರೇ ನೋಡಬೇಕು ಅಂತ ಬರ್ತಾರೆ. ಅವಾಗ ಏನು ಮಾಡ್ತಾರೆ, ಬೇರೆ ಕಡೆಯಿಂದ ಕೆಲಸ ಆಗೋದಲ್ಲ ಇವರಿಂದನೇ ಆಗಬೇಕು ಅಂತ ಬರ್ತಾರೆ. ಇವತ್ತಾಗ ನಾಳೆ ಆಚೆ ಎಂದಾದ್ರೂ ಬರ್ತೀವಿ, ಕಾಯ್ತಾನೇ ಇರ್ತಾನೆ. ಯಾಕೆ ಅವರಿಂದ ಬೇರೆಯಿಂದ ಕೆಲಸ ಆಗಲ್ಲ ಅಂತ ಗೊತ್ತಾದ್ರಿಂದ ಕಾಯ್ತಾನೆ. ಅಂಥವ್ರಿಗೆ ಮಾತ್ರ ಸಿಗ್ತಾರೆ. ಶ್ರಿತಪ ನಿರ್ವೇಲೀಕ, ದುರ್ಯೋಧನ ಕೂಡ ಕೃಷ್ಣನ ಹತ್ರ ಹೋದ, ಗೊತ್ತಲ್ಲ. ಸಹಾಯ ಕೇಳಕ್ಕೆ ಹೋದ್ರು ಇಬ್ಬರು ಕೂಡ. ಅವನು ನಿರ್ವೇಲೀಕವಾಗಿ ಹೋಗಿಲ್ಲ. ಹೇಗೆ ಹೋಗಿದ್ದಾನ ಅವನು, ಕಪಟ. ಸಿಕ್ಕರೆ ಸಿಗಲಿ, ಕೃಷ್ಣ ಸಿಗಲೇಬೇಕು ಅಂತೇನೂ ಇಲ್ಲ. ಪಾಠ ಸಿಕ್ಕರೆ ಕಷ್ಟ, ನಾವು ಸೋಕ್ ತೊಗೊಬೇಡ ಅಂತ ಹೇಳ್ತಾರಲ್ಲ, ಭಕ್ತಿ ಇಲ್ಲ ಅದರೊಳಗೆ. ಪಾಂಡವರು ಕೇಳಕ್ಕೆ ಹೋಗಿದ ಮೇಲೆ ನಾನೇ ಕೇಳಕ್ಕೆ ಹೋಗೋದು. ಅವ್ರಿಗೇನು ಕೊಡ್ತು ನನಗೆ ಕೊಟ್ಟು ನನಗೆ ಕೊಡಲಿ, ಬಂದಷ್ಟೇ ಲಾಭ ಅಷ್ಟೇ. ಅವ್ರು ಬರಲೇಬೇಕು ಅಂತ ಹಠ ಇಲ್ಲ. ಅದಕ್ಕೆ ಯಾರು ಬೇಕು ಅಂತ ಕೇಳಿದಾಗ ಅರ್ಜುನ ನೀನೇ ಬೇಕು ಅಂತ ಹೇಳಿದಾಗ ಅವನು ಹೇಳಲಿಲ್ಲ. ಏನು ಮಾಡ್ದ, ಸೈನ್ಯ ಸಾಕು ಅಂತ ಹೇಳ್ಬಿಟ್ಟು. ಅದಕ್ಕೆ ವೆಲೀಕ, ಮೋಸ ಅಂತ ವೆಲೀಕ ಇರಬಾರ್ದು ಯಾವಾಗಲೂ ಕೂಡ. ದೇವೈ ವಂಚನೆ, ನಿರ್ವಂಚನೆಯಿಂದ ಬರಬೇಕೆ ಹೊರತು ಇದ್ರ ವಂಚನೆ ಅಂದರೆ ಫಲ ಕೇಳೋದಕ್ಕೆ ವಂಚನೆ. ತುಂಬ ಭಾರಿ ಹೊಗಳೆಲ್ಲ ಶುರು ಮಾಡಿಬಿಡ್ತಾರೆ, ಖುಷಿ ಆಗ್ತದೆ. ಸ್ವಲ್ಪ ಏನೋ ಕೇಳ್ತಾಳು, ಅದಕ್ಕೆ ಬಂದಿಲ್ಲ ಅಂತ ಅರ್ಥ. ಅದು ಕೇಳಿದ ತಕ್ಷಣವೇ ಅದೇ ಕಶ್ಯಪರಣ್ಣ ದಿತಿ ಭಾರಿ ಉಪಚಾರ ಮಾಡ್ತಾಳು. ಒಂದು ದಿವಸ ಭಾರಿ ಉಪಚಾರ ಮಾಡ್ತಾಳೆ, ಖುಷಿ ಆಗಿಬಿಡ್ತದೆ ಅವರಿಗೆ. ಖುಷಿ ಆಗಿಬಿಟ್ಟು ಏನು ಬೇಕು ಹೊರ ಅಂತ ಕೇಳಿದ ತಕ್ಷಣ ಅಯ್ಯೋ ಇದಕ್ಕೆ ಮಾಡಿಲ್ಲ ಅಂತ ತಕ್ಷಣ ಎಲ್ಲರಿಗೂ ಅನಿಸುತ್ತೆ ಆ ಥರ. ಹೌದು, ಹೊಗಳಿದ್ದೆಲ್ಲ ಯಾತಕ್ಕೋಸ್ಕರ ಒಂದು ಕೆಲಸ ಆಗಬೇಕಾಗಿ. ಆ ರೀತಿ ಬಂದರೆ ಇಲ್ಲ. ದೇವ್ರನ್ನ ಹೊಗಳ್ಬೇಕು, ಯಾತಕ್ಕೆ ಹೊಗಳ್ಬೇಕು. ದೇವ್ರಿಗೆ ಉದಾಹರಣೆ ತಮಸ್ಗೆ ಆಗ್ತಾನೆ ಅಂತ ತಿಳ್ಕೊಬಾರ್ದು. ದೇವ್ರು ಹಾಕಿದ್ರೆ ನಮ್ಮ ತಪ್ಪಿಗೆ ಹಾಕಿದ್ದಾರೆ ಹೊರತು ದೇವ್ರು ಏನೇನು ಗ್ರೇಟ್, ಆ ಭಾವನೆ ಬರಬೇಕು. ನಾವು ಒಪ್ಪಲಿ ಬಿಡಲಿ, ಈಸ್ ಗ್ರೇಟ್ ಆ ಭಾವನೆ ಇರಬೇಕು. ನಮ್ಮ ಸಬ್ಜೆಕ್ಟಿವ್ ಥಿಂಕ್ ಮಾಡೋದಲ್ಲ. ಆ ವ್ಯಕ್ತಿ ದೇವರಿರೋದೇ ಹಾಗೆ. ಆಕಾಶನ ಒಪ್ತೀವಿ ಬಿಡ್ತು, ಆಕಾಶನೇ, ಸಮುದ್ರನೇ, ದೇವರೇನು. ಇದನ್ನೆಲ್ಲ ಒಪ್ತಾರೆ. ದೇವ್ರು ಒಪ್ಪೋದಿಲ್ಲ ಅಂದರೆ ಅಲ್ಲಿ ಮೋಸ ಶುರುವಾಗ. ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವೆಲೀಕಂ ತೇವೈ ವಿದಂತಿ, ಅವರಿಗೆ ತಿಳಿಯುತ್ತೆ, ಬೇರೆಯವರೇ ತಿಳಿಯೋದಿಲ್ಲ. ಇದ್ಯಾವುದು ಅಥಾತೋ ಬ್ರಹ್ಮ ಜಿಜ್ಞಾಸದಲ್ಲಿ ಅಥ ಶಬ್ದದ ಅರ್ಥ ಇದು ಅರ್ಹತೆ ಅಂದರೆ ಇದು. ಈ ಅರ್ಹತೆ ಇಲ್ಲದೆ ಹೋದರೆ ತಿಳಿಯೋದೇ ಇಲ್ಲ. ತೇವ ಇವತ್ತು ಬ್ರಹ್ಮಸೂತ್ರ ಭಾಷೆ ಹೇಳಿದ್ಬಿಟ್ರೆ ಪಾಠ ಆಗಲಿಲ್ಲ. ಅದು ಮೊದಲು ಅವ್ರು ಕೇಳಬೇಕಂತ ಬರಬೇಕು ಫಸ್ಟ್ ಅವರು. ಇವು ಹಂಗೇನು ಬೇಕಾಷ್ಟು ಪದಾರ್ಥ ಕಷ್ಟ ಬರೆಸ ಬಂದಿಲ್ಲ, ಯಾರಿಗೆ ಕೊಡೋದೀಗ? ಬಂದು ಶಿಷ್ಟು ಕೊಟ್ಬಿಡ್ತಾರೆ, ಬಂದವರಿಗೆಲ್ಲ ಕೊಡೋದಿಲ್ಲ. ಅದೇ ರೀತಿಯೇ ಅವ್ರು ಅದು ಬೇಕು ಅಂತ ಬರಬೇಕು, ಅವ ಮಾತ್ರ ಕೊಡಬೇಕು. ಇವತ್ತು ಹಾಗಿಲ್ಲ. ಬುದ್ಧಿವಂತ ಹೇಳ್ಬಿಡ್ತೀವಿ, ಬುದ್ಧಿ ಇದ್ದರೆ ಸಾಲದು. ಏನು ಬೇಕು ಅದಕ್ಕೆ? ಭಕ್ತಿ ಬೇಕು, ತಿಳ್ಕೊಳ್ಳೇಬೇಕು ಅಂತ ಹಠ ಇರಬೇಕು. ಅಂಥ ಜ್ಞಾನ ತಾರಕ ಜ್ಞಾನ ಅಲ್ಲ ಅದು. ತಿಳ್ಕೊಳ್ಳೇಬೇಕು ಬಂದಾಗ ಅದು ತಾರಕ ಆಗುತ್ತೆ. ಪುಸ್ತಕ ಸುಮ್ಮನೆ ಕೊಟ್ಬಿಟ್ರೆ ಏನು ಮಾಡ್ತೀವಿ, ಅಲ್ಲೇ ಬಿಸಾಕಿ ಹೋಗ್ತಾ. ಬೆಲೆ ತಾನೇ ಕಷ್ಟಪಟ್ಟು ಬಂದರೆ ಏನು ಮಾಡ್ತಾನಾಗ ಆಗುತ್ತವೆ. ಅದಕ್ಕೆ ಅರ್ಥ ಇರುತ್ತದೆ. ಆದ್ದರಿಂದ ಪ್ರತಿಯೊಂದು ಕೂಡ ನಿಷ್ಕಪಟವಾಗಿ ಸರ್ವಾತ್ಮನ ದೇವರನ್ನು ಅವಲಂಬಿಸಿ ಬೇಕೇ ಬೇಕು ಅಂತಿದ್ರೆ ಮಾತ್ರ ತೇವೈ ವಿದಂತಿ ಅತಿತರಂತಿಚ ದೇವಮಾಯಾಮ್. ಇದಕ್ಕೆಲ್ಲ ಅಡ್ಡಿರೋದು ಯಾವುದು ಗೊತ್ತಾ? ದೇವಮಾಯಾಮ್. ಎಲ್ಲ ಭಗವದ್ಗೀತೆ ಫುಲ್ ಟ್ಯಾಲಿ ಆಗುತ್ತೆ. ಏನಂತ ಹೇಳ್ತಾನೆ ಭಗವದ್ಗೀತೆ? ಏನಂತ ಬಂದಿದೆ? ದೈವಿಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಮಮ ಮಾಯಾ ದೈವಿ ಮಾಯಾ. ಒಂದಕ್ಕೊಂದು ಪೂರ್ತಿ ಹಾಗೆ ಬರೋದು. ದೇವರು ಬೈ ಚಾನ್ಸ್ ನೋಡೋ ಚಾನ್ಸೇ ಇಲ್ಲ. ಯಾರು ರಾಜ ಮಹಾರಾಜರು ನೋಡಬೇಕಾಗಿದೆ, ನೋಡೋಕ್ಕಾಗ್ತಾ ಇಲ್ಲ ನಮಗೆ. ಒಳಗಂತೂ ಬಿಡೋ ಚಾನ್ಸೇ ಇಲ್ಲ. ಮೆರವಣಿಗೆ ಹೊಟ್ಟೆದ ನೋಡಿಬಿಟ್ಟ, ಹಬ್ಬ ನಾನು ನೋಡಿಬಿಟ್ಟೆ. ಆ ರೀತಿ ದೇವ್ರು ನೋಡೋಕ್ಕೆ ಬರೋದಿಲ್ಲ. ಅದಕ್ಕೆ ದೇವರು ಸ್ವರೂಪತಃ ಏನೋ ಅವ್ಯಕ್ತ. ಯಾರಿಗೆ ಕಾಣಿಸ ಅವ್ರಿಗೆ ಮಾತ್ರ ಕಾಣಿಸ್ತಾನೆ, ಬೇರೆಯವ್ರಿಗೆ ಕಾಣಿಸೋದಿಲ್ಲ. ಬ್ಯಾಂಕ್ನಲ್ಲಿ ದುಡ್ಡು ಎಲ್ಲರೂ ತೊಗೊಂಡೋಗಿ ಬರ್ತದೆ. ದುಡ್ಡನ್ನ ಯಾರಿಗೆ ಸಾಧ್ಯ ಇದೆ? ಅಕೌಂಟ್ ಇದ್ದಿದ್ದರೆ ಮಾತ್ರ. ದೇವ್ರ ಹತ್ರ ಅಕೌಂಟೇ ಇಲ್ಲದೆ ಹೋದರೆ ಸಿಗೋ ಚಾನ್ಸೇ ಇಲ್ಲ. ಅಕೌಂಟ್ ಏನೇನು ಭಕ್ತಿ ಅಕೌಂಟ್ ಇರಬೇಕು, ಬೇರೆ ಅಕೌಂಟ್ ಕೌಂಟ್ ಆಗಲ್ಲ. ಅಕೌಂಟ್ ಕೌಂಟ್ ಆಗಬೇಕಾದ್ರೂ ಕೂಡ ಏನಾಗಿರ್ಬೇಕು, ಅದು ಅಕೌಂಟ್ ಆಗಬೇಕಾದ್ರೆ ಇದರ ಉಪಯೋಗ ಇಲ್ಲ. ದೇವಮಾಯಾಮ್, ದೇವರ ಮಹಿಮೆ. ಆದ್ದರಿಂದ ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ತುಂಬ ದಿನ ಏನು ತಿಳ್ಕೊಂಡ್ಬಿಟ್ರು, ದೇವರಲ್ಲಿ ಭಕ್ತಿ ಬೇಕಾಗಿಲ್ಲ. ನಿರ್ಗುಣ ಬ್ರಹ್ಮಣ ಹೇಳ್ತೀರಿ, ಭಕ್ತಿ ಬರೋದಿಲ್ಲ ಅದರೊಳಗೆ. ಅಂದಮೇಲೆ ಪ್ರಸಾದವನ್ನು ಮಾಡೋದಿಲ್ಲ, ಹೋಗ್ತಾ ಇಲ್ಲ ಅಂದರೆ ಅದೇ ಪ್ರಸಾದ ಯಾರಿಗೆ ಬೇಕು ನಿಮಗೆ? ದೇವ್ರ ಜ್ಞಾನ ಸಾಕು. ಏನು ಸಾಕು ನಮಗೆ?
ಜ್ಞಾನ ಸಾಕು, ಪ್ರಸಾದ ಬೇಡ ಅಂತ. ಇದೆಲ್ಲ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಸಾದ ಬೇಕು ಅಂತೇಳಿ. ಮತ್ತು ಜ್ಞಾನ ಯಾಕೆ ಹೇಳಿದ್ದಾರೆ ಅಂದರೆ, ಜ್ಞಾನ ಇದ್ದರೆ ಪ್ರಸಾದ ಕೊಡ್ತಾರೆ, ಅಷ್ಟು ಹೊರತು ಬೇರೆ ಇಲ್ಲ. ನಿರ್ವೆಲೀಕಂ ದೇವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ ಯೇಷಾಂ ಮಮಾಹಮಿತಿ ಧೀಹಿ ಶಶ್ರುಗಾಲ ಭಕ್ಷೇ. ಇದಿಷ್ಟು ಒಂದು ಭಾಗ. ಇನ್ನೊಂದು ಭಾಗ ಹೇಳ್ತಾರೆ, ಅವ್ರಿಗೆ ವೈರಾಗ್ಯ ಇರಬೇಕು ಅಂತ ಹೇಳ್ತಾರೆ. ವೈರಾಗ್ಯ ಇರಬೇಕು, ಇಲ್ಲದ್ರೆ ಸಾಧ್ಯ ಇಲ್ಲ. ಅದು ವೈರಾಗ್ಯ ಪಾದ ಫಸ್ಟ್ ಹೇಳ್ತಾರೆ. ವೈರಾಗ್ಯ ಎಲ್ಲಿರಬೇಕು ಅಂದರೆ, ಯಾವುದ್ರ ಬಗ್ಗೆ? ನಾ ಮಮ ಅಹಮ್ಮಿತಿ ಧೀಹಿ. ಅಹಂ ಮಮ ಎರಡಿರಬಾರ್ದು. ನಿರ್ಮಮೋ ನಿರಹಂಕಾರ ಸಶಾಂತಿ ಬಧಿಗಚ್ಚತಿ. ಎಲ್ಲ ಒಂದಕ್ಕೊಂದು ಪೂರ್ತಿ ಟ್ಯಾಲಿ ಆಗೋದು. ಅದಕ್ಕೆ ಎಲ್ಲ ಶಾಸ್ತ್ರಗಳು ಒಂದೇ ತತ್ವ ಸಮನ್ವಯ, ವಿರೋಧ ಇಲ್ಲವೇ ಇಲ್ಲ. ತೇಷಾಂ ಮಮ ಅಹಮ್ಮಿತಿ ಧೀಹಿ ನ. ಯಾರಿಗೆ ಅಹಂಕಾರ ಮಮಕಾರ ಇಲ್ಲ, ಯಾವುದರಲ್ಲಿಲ್ಲ? ಬೇರೆದರಲ್ಲಲ್ಲ, ದೇಹದಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ದೇಹ ಏನಿದು? ಶಶೃಗಾಲ ಭಕ್ಷೆ, ನರಿನಾಯಿ ತಿಂದು ಹೋಗೋದೇ ಹೊರತು ನಮ್ಮ ದೇಹ ಅಲ್ಲ ಇದು. ನಮ್ಮ ದೇಹ ಏನಾಗ್ತಿತ್ತು? ತೊಗೊಂಡೋಗೋಲ್ಲ, ಇಲ್ಲ ತೊಗೊಂಡೋಗ್ಲಿಕ್ಕೆ ಬರೋದಿಲ್ಲ, ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಅರ್ಥ ಇರೋದಕ್ಕೀಗ. ಆಫೀಸಲ್ಲಿ ಎಷ್ಟೇ ವೈಭವ ಇದ್ದರೂ ಕೂಡ ಬರೀ ಕೈಲಿ ಹೋಗೋದು, ಯಾವುದೂ ತೊಗೊಂಡೋಗೋಂಗಿಲ್ಲ. ತೊಗೊಂಡೋಗೋದು ಅಪರಾಧ ನಡೀತಾ, ದೊಡ್ಡ ಅಪರಾಧಗಳು ನಡೀತಾ ಇದೆಯಲ್ಲ ಈಗ. ಅಪರಾಧ ತೊಗೊಳಕ್ಕೆ ಸಾಧ್ಯ ಇಲ್ಲ. ಯಾವುದು ಅಂದರೆ ಏನೇನೋ ಮಾಡೋಕ್ಕಿಲ್ಲ. ಅಧಿಕಾರ ಇರೋದು ಯಾತಕ್ಕೆ? ಏನೇನೋ ಮಾಡೋಕ್ಕಲ್ಲ. ಏನು ಮಾಡಬಹುದು ಅಂತಿದೆ ಅದನ್ನು ಮಾಡಲಿಕ್ಕೆ ಹೊರತು ಏನೇನೋ ಮಾಡೋಕ್ಕಲ್ಲ. ದೇವ ಮಾಯಾಂ ವಿದಂತಿ. ದೇವರು ಮಹಿಮೆಯನ್ನು, ಇಲ್ಲಿ ಮಾಯಾ ಅಂದರೆ ಕಪಟ ಅಲ್ಲ, ದೇವರು ಮಹಿಮೆಯನ್ನು ತಿಳಿತಾರೆ. ಸಂಸಾರಂ ಅತಿತರಂತಿಚ, ಸಂಸಾರವನ್ನು ದಾಟಿ ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಇದು ಶ್ಲೋಕ ಎಷ್ಟು ಅಪೂರ್ವ ಶ್ಲೋಕ ಅಂದರೆ, ದೇವರು ಕಾಣೇ ಕಾಣ್ತಾನೆ, ಯಾರಿಗೆ ಕಾಣ್ತಾನೆ, ಯಾವಾಗ ಕಾಣ್ತಾನೆ, ಇದು ಹೇಗಿರಬೇಕು ಎಲ್ಲ ಲಕ್ಷಣ ಹೇಳ್ತಾರೆ. ಇಷ್ಟೇನು ಅರ್ಥೋಯಂ ಬ್ರಹ್ಮಸೂತ್ರಾಣ. ಅಧಿಕಾರಲ್ಲಿ ಹೇಳಿದ್ರಲ್ಲ, ಬ್ರಹ್ಮಸೂತ್ರಗಳಿಗೆ ಅಧಿಕಾರ ಬರಲಿಕ್ಕೆ ಹೀಗಿರಬೇಕು ಅಂತ ಹೇಳಿದ್ರಿಂದ ಬ್ರಹ್ಮಸೂತ್ರಗಳ ಅರ್ಥ ಐತಿ. ಯೇಷಾಂ ಸಯೇವ ಭಗವಾನ್, ಸಯೇವ ಅಂತ ಹೇಳಿದ್ರಿಂದ ಯಾರು ಇನ್ಫ್ಲೂಯೆನ್ಸ್ ನಡೆಯೋದಿಲ್ಲ. ಏನು ಹೇಳಿದ ತಾನೇ ದಯ ತೋರ್ಬೇಕೆ ಹೊರತು ಬೇರೆ ಕೆಲವಕ್ಕೆ ಅವರೇ ಸೈನ್ ಮಾಡೋದು, ಕೆಲವರು ಉಳಿದವ್ರು ಮಾಡಿಬಿಡ್ಬೋದು, ಕೆಲವೊಂದು ಮಾತ್ರ ಪ್ರಸಾದ ಮಾತ್ರ ಅವರೇ ಮಾಡಬೇಕು ಹೊರತು ಇನ್ನೊಬ್ಬರು ಮಾಡಿದ್ರೆ ಉಪಯೋಗ ಇಲ್ಲ. ಭಗವಾನ್ ದಯೆಯೇದ್ ಅನಂತಹ, ದಯೆಯೇದ್ ಅನಂತಹ, ಅವರ ಅನಂತ ಭಗವಂತ, ಅನಂತ ಭಗವಂತ ಎರಡಾಗಿದ್ದಾರೆ. ಅವರು ದಯೆ ತೋರಿಸ್ಬೇಕಷ್ಟೇ. ಸರ್ವಾತ್ಮನಾಶ್ರಿತ ಪದ, ಸರ್ವಾತ್ಮನ ಪದ ಹಿಡ್ಕೊಂಡ್ರೆ, ಯದಿ ನಿರ್ವೆಲೀಕಂ, ಜೊತೆ ವಂಚನೆ ಇಲ್ಲದೆ ಹೋದರೆ, ದೇವೈ ವಿದಂತ್ಯತಿ ತರಂತಿತ ದೇವ ಮಾಯಾಂ ಯೇಷಾಂ ಮಮಾಹಮಿತಿ ಧೀಹಿ ಶಶ್ರುಗಾಲ ಭಕ್ಷೆ. ಯಾರಿಗೆ ಶಶ್ರುಗಾಲ ಭಕ್ಷವಾದ ಈ ದೇಹದೊಳಗೆ ಮಮಕಾರ ಮಹಕಾರ ಇರುತ್ತೋ ಅವರಿಗೆ ಸಿಗೋದಿಲ್ಲ, ಸಿಗದೇ ಇಲ್ಲದವರಿಗೆ ಸಿಗ್ತಾನೆ. ದೇವಮಾಯಾಂ ವಿದಂತಿ ಸಂಸಾರಂ ಅತಿತರಂತಿ ಚ. ಅವರಿಗೆ ಇನ್ನೊಂದು ಅರ್ಥ, ಅವರಿಗೆ ಮಮಾಮಿತಿ ಗುರ್ತೇನ, ಪತಿಯವರು ಒಲ್ದಿದ್ದಾನೆ ಅಂತ ಹೇಳೋದು ಗುರ್ತೇನು ಅಂದರೆ, ದೇಹದಲ್ಲಿ ಮಮಕಾರ ಅಹಂಕಾರ ಹೋಗ್ಬಿಟ್ರೆ ದೇವ್ರು ಒಲ್ದಿದ್ದಾನೆ ಅಂತ ಅರ್ಥ. ನಮ್ಮ ದೇವ್ರಲ್ಲಿ ಬಂದು ಹೇಳ್ಬೇಕು ಒಲ್ದಿದ್ದೇನಪ್ಪ ನಾನು ನಿನಗೆ ಅಂತೇಳಿ, ಏನು ಮಾಡ್ಬೇಕು? ಅದಕ್ಕೆ ಅಹಂಕಾರ ಮಮಕಾರ ಬರ್ತಾ ಇಲ್ಲ ಅಂತ ಕೇಳಿದರೆ ಇದು ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ. ಇದೆಲ್ಲ ಭಾಗವತಲ್ಲಿ ಹೇಳ್ತಾರೆ. ಇವತ್ತು ಸಂಪತ್ತು ಅವೆಲ್ಲ ಬಂದುಬಿಟ್ರೆ ಮನುಷ್ಯರಿಗೆ ಬಲುಬೇಗ ದಾರಿ ತಪ್ಪಿಡ್ತಾರೆ ಅಂತ ಹೇಳ್ತಾರೆ. ಬಲುಬೇಗ ದಾರಿ ತಪ್ಪಿತಾರೆ. ವಿದ್ಯಾಮದ, ಐಶ್ವರ್ಯ ಮದ, ಬಂಧು ಮದ, ಏನೋ ನೂರಾರು ಮದಗಳಿವೆ. ಅಂತೂ ಇದ್ದೂ ದಾರಿ ತಪ್ಪಿಲ್ಲ ಅಂದರೆ ಅವ್ರನ್ನ ಒಲ್ದಿದ್ದೇನೆ ಅಂತ ಅರ್ಥ, ಒಲ್ದಿದ್ದೇನೆ ಅಂತ ಅರ್ಥ. ಇಲ್ಲವರು ಅದೆಲ್ಲ ಯಾವುದಕ್ಕೂ ಉಪಯೋಗ ಆಗುತ್ತೆ? ಇನ್ನೂ ಕೆಟ್ಟ ಕೆಲಸ ಮಾಡಲಿಕ್ಕೆ. ಒಬ್ಬ ಮನುಷ್ಯ ಅಧಿಕಾರ ಇದೆ, ಅಷ್ಟು ಕೆಟ್ಟ ಕೆಲಸ ಅಧಿಕಾರ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ಅಧಿಕಾರ ಇದ್ದ ಮಾತ್ರ ಭಾರಿ ಕೆಟ್ಟ ಕೆಲಸ ಮಾಡೋಕ್ಕೆ ಬರುತ್ತೆ, ಭಾರಿ ಒಳ್ಳೆ ಕೆಲಸ ಮಾಡೋಕ್ಕೂ ಬರೋದು. ಒಳ್ಳೆ ಕೆಲಸ ಮಾಡಿದ್ರು ಅಂದರೆ ದೇವರ ಅನುಗ್ರಹ ಅಂತ ಅರ್ಥ. ಇಲ್ಲದವರ ಪದವಿ ಯಾತಕ್ಕೆ ಕೊಟ್ಟಿದ್ದಾನೆ? ಈಗ ಅವನು ಹಾಳು ಮಾಡಲಿಕ್ಕೆ ಹೊರತು ಉದ್ಧಾರ ಮಾಡಲಿಕ್ಕಲ್ಲ. ಈ ಗುರುತು ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ಬೇಕು. ಅಹಂಕಾರ ಮಮಕಾರ, ನೆಗಡಿ ಕೆಮ್ಮು ಬಂದ ತಕ್ಷಣ ಆ ಡಾಕ್ಟ್ರಿ ತೋರಿಸ್ತಾನಲ್ಲ, ಹಾಗೆ ಅಹಂಕಾರ ಮಮಕಾರ ಬಂದ ತಕ್ಷಣ ಆದಷ್ಟು ಏನು ಮಾಡ್ಬೇಕದನ್ನ ಕಳ್ಕೊಂಡ್ಬಿಡ್ಬೇಕನ್ನ, ಬಿಟ್ಬಿಟ್ಟು ಬೆಳೀತಾ ಹೋಗ್ಬಿಡುತ್ತದೆ. ಸ್ಮಾಲ್ ಕೆಮ್ಮು ದೊಡ್ಡ ಕ್ಯಾನ್ಸರಾಗಿ ಕನ್ವರ್ಟ್ ಆಗಿಬಿಡ್ಬೋದು. ಅವಕಾಶ ಕೊಡಬಾರ್ದು. ಅಲ್ಲಲ್ಲಿಗೆ ಮುಗಿಸ್ಬಿಡ್ಬೇಕು. ಅವತ್ತಿಂದ ಅವತ್ತಿಗೆ ಕತೆ ಮುಗಿಸ್ಬಿಡ್ಬೇಕಲ್ಲ. ಅಲ್ಲ, ಆ ಕಾಲಕ್ಕೆ ಮುಗಿಸ್ಬೇಕು. ನಾಹಂಕರ್ತ ಹರಿಕರ್ತ. ಪ್ರತಿ ಕೆಲಸ ಮಾಡಬೇಕಾದ್ರೂ ಏನು ಗಂಟು ಬಿದ್ದಿರುತ್ತೆ ಹಿಂದೆ? ಒಂದು ಸೈಡ್ ಎಫೆಕ್ಟ್ ಅಹಂಕಾರ. ಪ್ರತಿ ಸೈಡ್ ಎಫೆಕ್ಟ್ ಇರುತ್ತೆ. ಸೈಡ್ ಎಫೆಕ್ಟ್ ಬರದಂತೆ ನೋಡ್ಕೋಬೇಕು. ಅದು ಬಿಟ್ಟು ಏನು ಮಾಡಿದ್ರು ಪ್ರಯೋಜನ, ಎಲ್ಲ ಸಾಧನೆ ವೇಸ್ಟ್ ಇದ್ದಾಗಲೇ. ದೇವಮಾಯಾಂ ವಿದಂತಿ ಸಂಸಾರಂ ಅತಿತರಂತಿ ಚ. ಅದರ ಬೆಲೆ ಅಂತ ಹೇಳಿದರೆ ಸಂಸಾರ ದಾಟಿ ಹೋಗ್ತಾನೆ ಅನ್ನೋದು ಭಾಳ ಮುಖ್ಯವಾದ ಪ್ರಯೋಜನ. ಅದೇ ಕೊನೆಗೆ ಹೇಳಿದರು, ಸಂಸಾರ ದಾಟಿ ಹೋಗೋದಕ್ಕೆ ಅನಾವೃತ್ತಿ ಶಬ್ದ, ತಾನಾವೃತ್ತಿ ಶಬ್ದ. ಒನ್ಸ್ ಫಾರ್ ಆಲ್ ದಾಟಿಬಿಡ್ತಾನೆ. ಆದ್ದರಿಂದ ಎಲ್ಲ ಬ್ರಹ್ಮಸೂತ್ರ ಆಗ್ತಾನೆ. ದೇವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ ಶ್ರೀಶೂದ್ರ ಹೌಣ ಶಬರ ಅಪಿ ಪಾಪ ಜೀವಾ ಯದ್ಯದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾಭಿಸ್ತಿರ್ಯ ಜನ ಅಪಿ ಕಿಮು ಶ್ರುತಪಾರಣಾಯೇ. ಈ ಒಂದು ವಿಶೇಷಾಂಶ, ಮತ್ತೊಂದು ಭಾಳ ಅಪೂರ್ವ ಅರ್ಥ ಹೇಳ್ತಾರೆ. ಹಾಗಿದ್ದರೆ ನಿನ್ನನ್ನು ಒಪ್ಪಿಸ್ಬೇಕು
ಬೇಕಾದ್ರೆ ದೇವಮಾಯೆಯನ್ನು ಗೆಲ್ಲಬೇಕಾದ್ರೆ ಅನುಗ್ರಹ ಬೇಕು ಅಂತ ಹೇಳಿದೆಯಲ್ಲ, ಇದಕ್ಕೆ ಬ್ರಾಹ್ಮಣರೇ ಆಗಬೇಕಾ ಇತ್ಯಾದಿ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಆಗಬೇಕಾಗಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ರಾಹ್ಮಣ್ಯ ಅನ್ನೋದೇನದು ಮೋಕ್ಷಕ್ಕೆ ಎಸೆನ್ಷಿಯಲ್ ಅಂತ ಅರ್ಥ ಅಲ್ಲ. ಗೊತ್ತಾಯ್ತು? ಕರ್ಮ ಮಾಡಲಿಕ್ಕೆ ಎಸೆನ್ಷಿಯಲ್ ಅರ್ಥ ಹೊರತು ಏನು ಬೇಕಾದಕ್ಕೆ ಮೋಕ್ಷಕ್ಕೆ ಅರ್ಹತೆ ಬರಬೇಕಾದ್ರೆ ಭಕ್ತಿ ಇರಬೇಕೆ ಹೊರತು ಯಾವ ವರ್ಣದಲ್ಲಿ ಹುಟ್ಟಿದ್ರೂ ಪ್ರಯೋಜನ ಇಲ್ಲ. ದೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ, ಅವರು ತಿಳಿತಾರೆ ದೇವಮಾಯ ದಾಟ್ತಾರೆ. ಯಾರ್ಯಾರು? ಸ್ತ್ರೀ ಶೂದ್ರ ಪೂರ್ಣ ಶಬರಾಹ ಅಪಿ ಪಾಪಜೀವಾಹ. ಇದು ಬಂದಿದೆ ಭಗವದ್ಗೀತೆಯಲ್ಲಿ ಬಂದಿದೆ ಈ ಮಾತು. ಗೊತ್ತಿದೆಯಲ್ಲ? ಎಲ್ಲಿ ಬಂದಿದೆ? 9ನೇ ಹೇಳಬೇಕಾದ್ರೆ ವೈಶ್ಯ ಶೂದ್ರಾಹ ಪಾಪಯೋನಯ ಅಂತ ಬಂದಿದೆ. ಇದು ಪಾಪಯೋನಯ, ಪಾಪಜೀವರು ಅಂತ ಹೇಳಿದರೆ ಪಾಪ ಮಾಡಿ ಹೋಗಿದ್ರು ಕೂಡ ಸ್ತ್ರೀಯರು ಶೂದ್ರರು ಹೂಣರು ಶಬರರು ಏನೇ ಆಗಿರಲಿ, ಶಬರಿ ಅಂತ ಉದ್ಧಾರ ಅದಲ್ಲ. ಶಬರ ಅಂದರೆ ಬೇಡ, ಅವಳು ಬೇಡಿತಿ, ಅದಕ್ಕೆ ಶಬರಿ ಅಂತ ಕರೆದು. ಏನೇ ಆಗಿರಲಿ ಅವಳು ಪಾಪಕ ಸ್ವರೂಪದಲ್ಲಿ ಆಗಿರಲಿ, ಪಾಪದಿಂದನೂ ಹುಟ್ಟಿರಲಿ, ಏನು ಯೋಚನೆ ಇಲ್ಲ. ಆದರೆ ಭಕ್ತಿ ಇತ್ತು ಅಂದರೆ ಏನು ಸಮಸ್ಯೆನೇ ಬರೋದಿಲ್ಲ. ಸ್ವರೂಪದಲ್ಲಿ ದುರ್ಯೋನಿಗಳಿಲ್ಲ ಅಂತ ನೆನಪಿರಬೇಕು. ಪಾಪದಿಂದನೇ ಬರತಕ್ಕದ್ದು. ದುರ್ಯೋನಿ ಅನ್ನೋದು ಪುಣ್ಯದಿಂದ ಬರೋದಲ್ಲ. ರೋಗ ಪುಣ್ಯ ಮಾಡಿದರೆ ಬರುತ್ತೆ, ಯಾವಾಗಾದರೂ ಕೂಡ ಬರುತ್ತೆ. ಪಾಪ ಮಾಡಿದರೆ ಹೇಗೆ ಬರುತ್ತೋ ಹಾಗೆ. ಯದಿ ಅದ್ಭುತ ಕ್ರಮಪರಾಯಣ ಶೀಲ ಶಿಕ್ಷಾ ಅವ್ರು ಏನೇನಾಗಿದ್ದಾರೆ, ಅವರು ಪಾಪಜೀವರು ಏನೇನೋ ಆಗಿಬಿಟ್ಟಿದ್ದಾರೆ, ಯೋಚನೆ ಇಲ್ಲ. ಆದ ತಕ್ಷಣ ಅವ್ರಿಗೆ ಕೊಡ್ತೀವಿ ಅಂತ ಅರ್ಥ ಅಲ್ಲ. ಅವ್ರಿಗೆ ಅವಕಾಶ ಸಿಗುತ್ತೆ ಒಳ್ಳೆಯವರಾಗಿದ್ದರೆ. ಅದ್ಭುತ ಕ್ರಮಪರಾಯಣ ಶೀಲ ಶಿಕ್ಷಾ ತಿರ್ಯಜ್ಞನ ಅಪಿ. ಇಲ್ಲೆಲ್ಲ ಮನುಷ್ಯ ಹೆಸರು ಹೇಳಿದರು. ತಿರ್ಯಗ್ ಜೀವಿಗಳು, ಜಟಾಯು ಮೊದಲಾದ ಹದ್ದುಗಳು, ಅವರೆಲ್ಲ ಕಪಿಗಳು, ಅವರೆಲ್ಲ ಏನಿದೆ, ಅವರು ಉದ್ಧಾರ ಆದರೂ ಇಲ್ಲ ಈಗ. ಆದ್ದರಿಂದ ಯೋಚನೆ ಮಾಡಬೇಡಿ. ಇದನ್ನು ಹೈಲೈಟ್ ಮಾಡಿದರೆ ಆಗ ಜನಗಳು ಏನು ಬರುತ್ತಾಗ, ಈ ಸರ್ಕಾರದಲ್ಲಿ ಈ ಖೈದಿಗಳಿಗೂ ಅವರು ರೆಸ್ಪಾನ್ಸಿಬಲ್. ಖೈದಿ ಸ್ಟ್ರೈಕ್ ಮಾಡ್ತಾರೋ ಸರಿಯಾಗಿ ಊಟ ಹಾಕಿಲ್ಲ ಅಂತೇಳಿ ಹೋಗಲ್ಲ, ಮತ್ತೆ ಹುಡುಗಿಯಾರು ಕೊಡ್ತಾರೆ ಅಂತ ಹೇಳೋದಿಲ್ಲ. ಏನು ಮಾಡ್ತಾರೆ? ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಅದು ಎಂಥ ಜೀವಾವಧಿ ಶಿಕ್ಷೆ ಇರೋನಿಗೆ ಏನು ಮಾಡಾಗಿಲ್ಲ, ಇವರು ಇಲಿಟ್ರೇಟ್ ಮಾಡಾಗಿಲ್ಲ. ಅದೇನು ಖೈದಿಗಳು ಬೆನಿಫಿಟ್ ಇರೋ ಆ ಬೆನಿಫಿಟ್ ಕೊಡಬೇಕು. ಖೈದಿಗಳಿಗೂ ಬೆನಿಫಿಟ್ ಒಂದಿರುತ್ತೆ, ಅವರಿಗೂ ಹಬ್ಬ ಹುಡುಗಿಯರು ಒಂದಿಷ್ಟು ಮಾಡ್ತಾ ಇರೋದು ಅವರಿಗೂ ಕೂಡ. ಇಂಡಿಪೆಂಡೆನ್ಸ್ ಡೇ ಅವ್ರಿಗೂ ಪ್ರೋಗ್ರಾಮ್ ಅವರು ಇಷ್ಟರ ಮಟ್ಟಿಗೆ ಅಂದರೆ ದೇವರು ಹಾಕಿದ್ದಲ್ಲಿ ಫಾಲೋ ಮಾಡ್ತಿರೋದು. ಈಗ ದೇವರು ಯಾರನ್ನೂ ಕೈ ಬಿಡೋದಿಲ್ಲ. ಆದರೆ ಅಂಧಂತಮಸ್ಸಿಗೆ ಹಾಕಿದವರು ಕೂಡ ಮತ್ತೆ ಅವ್ರು ಬಂದು ಬದುಕಬೇಕಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ, ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಇದು ಅರ್ಥ ಮಾಡಿಕೊಂಡು ದೇವರ ಅಲ್ಲ, ಪಾಪದಿಂದ ಜೀವರಾಗಿದ್ದರೆ ಇವತ್ತು ತುಂಬೂರು ಇದ್ದಾನೆ ಉದಾಹರಣೆಗೆ, ಕುತ್ಕೊಂಡ್ಬಿಟ್ಟ, ಸ್ತ್ರೀಯಾಗಿ ಹುಟ್ಟಲಿಲ್ಲ ಆತ ನಿಜ. ಅದೇನು ಮಾಡ್ದ? ಅಂಬೆ ಕೊಟ್ಬಿಟ್ಟದ ದೇಹನ ಒದ್ದಾಡ್ಕೊತ. ಅಲ್ಲಿವರೆಗೆ ಏನು ಮಾಡಬೇಕು? ಹೆಣ್ಣು ವರ್ಷದಲ್ಲೇ ಕೊಡ್ಬೇಕು ಅಲ್ಲಿವರೆಗೂ ಕೂಡ. ಅದು ಪ್ಲಸ್ ಪಾಯಿಂಟ ಮೈನಸ್ ಪಾಯಿಂಟ್ ಅದು ಆ ರೀತಿ. ಹೌದು. ಅದರಿಂದ ಅಲ್ಲ, ಯಾವುದು ಕೂಡ ಪಾಪಿಗಳ ಸ್ವರೂಪದಲ್ಲಿ ಸ್ತ್ರೀಯಾಗಿದ್ದರೆ ದೋಷ ಇದೆ. ಮಹಾಲಕ್ಷ್ಮೀ ದೇವಿ ಸ್ತ್ರೀ, ದೋಷ ಇದೆಯಾ? ಇಲ್ಲ. ದೇವತಾ ಸ್ತ್ರೀಯರಿದ್ದಾರೆ, ಸ್ತ್ರೀಯೋನಿ ಕೆಟ್ಟದಲ್ಲ. ಆದರೆ ಪಾಪದಿಂದ ಸ್ತ್ರೀಯಾಗಿದ್ದರೆ ಕೆಟ್ಟದು. ಪಾಪದಿಂದ ಸ್ತ್ರೀಯಾಗೋದು ಅಂದ್ರೆ ಏನು? ದೃಷ್ಟಾಂತ. ಆತ ಕೊಟ್ಟು ಅನುಕಂಪ ತೋರ್ಸಕ್ಕೆ ಹೋಗಿ ಸಿಕ್ಕಾಕೊಂಡ. ಇನ್ನು ಕೆಲವರು ಏನಾಯಿತು? ಶಾಪಾದಿಗಳಿಂದ ಸ್ತ್ರೀ ಆಗಬಹುದು. ಇನ್ನು ಕೆಲವರು ಇಷ್ಟಪಟ್ಟ ಸ್ತ್ರೀ ಆದರು. ಯಾರು? ಕೃಷ್ಣಪತ್ತಿರಕ್ಕೆ ಬಂದವಲ್ಲ, ಅಂಥ ಕೇಸ್ ಇದೆ. ಬಟ್ ಪಾಪದ ಎಲ್ಲ ಸ್ತ್ರೀ, ಅದಕ್ಕೆ ಆಯ್ತು ನೋಟ್ ಬರುತ್ತೆ, ಎಲ್ಲ ಸ್ತ್ರೀಯರು ಪಾಪಿ. ಇಲ್ಲಿ ಜಾಸ್ತಿ ಬರೀಲಿಲ್ಲ, ಗೀತಾ ಭಾಷೆಯಲ್ಲಿ ಹೇಳಿಬಿಟ್ಟಿದ್ದಾರೆ, ಡೀಟೇಲಾಗಿ ಹೇಳಿದ್ದಾರೆ. ಗೀತಾ ತಾತ್ಪರ್ಯದಲ್ಲಿ ಸೇರಿಸ್ಕೋಬೇಕಾದ್ರೆ ಹಾಗೆ ಓದ್ಬಿಟ್ಟು ಡೌಟ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸ್ವರ್ಮೂಲದಲ್ಲಿ ಯಾವುದನ್ನು ಬಿಟ್ಟರು ಕೂಡ ನಾವು ಒಂದು ಕಳ್ಕೊಂಡ್ಬಿಡ್ತೇವೆ, ಮರಿಬಾರ್ದು. ಕೆಲಸತ್ತೆ ಊಟಕ್ಕೆ ಕೂತ 2ನೇ ಸರ್ತಿ ಹಾಕಿ, ಅರೆ 2ನೇ ನಮಗೆ ಹಾಕಲಿಲ್ಲ, ಅದೇ ಒಂದು ಹಾಕಿ ಎಲ್ಲ ತಿಂದಿದ್ದಾನೆ. 2ನೇ ಸರ್ತಿ ನಮಗೆ ಕೇಳಲಿಲ್ವಲ್ಲ, ದೊಡ್ಡ ಪಾಯಿಂಟ್ ಇಶ್ಯೂ ಅವರಿಗೆ ಒಂದು. ಗೊತ್ತಾಯ್ತಾ? ಅದು ಮೊದಲೇ ಸುಖವಾಗೇ ಇದ್ದಾರೆ, ಇದೊಬ್ರು ಹೇಳಿದ ತಕ್ಷಣ ದುಃಖ ಶುರುವಾಯಿತು. 2ನೇ ಸರ್ತಿ ಕೇಳಲೇ ಇಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟರ ಮಟ್ಟಿಗೆ ಅತೃಪ್ತಿ ಇರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರತಿ ಪಾಪಜೀವಿಗಳಾಗಿದ್ದರೂ ಕೂಡ, ಪಾಪವಶಾತ್ ಈ ರೀತಿ ಹುಟ್ಟಿದ್ರೂ ಕೂಡ ಈ ಶಬರಿಯಾಗಿ ಬಂದು ಅಲ್ಲಿ ಏನಾಗಿತ್ತು? ಶಚಿದೇವಿ ಶಾಪ ಇತ್ತಾಕೆಗೆ. ಮತ್ತು ಇಂದ್ರ ಶಕ್ರ ಪುರಸ್ ಅತಿ ದರ್ಪ ಹೇತು, ಆಗ ಅವರು ಹುಟ್ಟು ಶಾಪ ಕೊಟ್ಟರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಶಾಪ ಅಂಬುದು ಪನಿಷ್ಮೆಂಟ, ಇದು ವರನ ಶಾಪ ಅನ್ನೋದು ಶಾಪನೇ. ಕಾರಣದಿಂದ ಹುಟ್ಟಿರ್ತಾರೆ. ಸ್ತ್ರೀ ಶೂದ್ರ ಹೂಣ ಶಬರ ಅಪಿ ಪಾಪಜೀವಾ ಯದಿ ಅದ್ಭುತ ಪರಾಯಣ ಶೀಲ ಶಿಕ್ಷಾ. ಅದು ಹಾಗೆ ಇದ್ಬಿಟ್ರೆ ತಿಳ್ಕೊಳಕ್ಕೆ ಹೋಗಬಾರ್ದು. ಮತ್ತೆ ಅವರೆಲ್ಲ ಚೇಂಜ್ ಆಗಬೇಕು. ಏನು ಮಾಡಿ ಒಳ್ಳೆಯವರಾಗ್ತೀವಿ ಅಂತ ಬಂದುಬಿಟ್ಟು ಹಠ ಹಿಡಿದು ಬಂದರೆ ರಾಮನಿಗೋಸ್ಕರ ಕಾಯ್ಕೊಂಡು ಶಬರಿ ಎಷ್ಟೋ 1000 ವರ್ಷ ಕಾಲದ ರಾಮನಿಗೆ ಇದ್ದಲೇ ಬಂದರೆ ಅನುಗ್ರಹ ಮಾಡಿಬಿಟ್ಟು. ಅದು ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡದೆ ಹೋದರೆ ಇಲ್ಲ ಚಾನ್ಸ್. ನಮ್ಮ ಜನರು ತುಂಬ ಪ್ರಶ್ನೆ ಮಾಡೋದಿದ್ದೇನೆ. ದುರ್ಯೋಧನಾದಿಗಳ ಬಗ್ಗೆ ನೀವು ಏನೋ ಹೇಳ್ತೀರಿ, ದೇವರು ಭಾರಿ ಕರುಣಾಳು ಅಂತ ಹೇಳ್ತೀರಿ, ಯಾಕೆ ಕ್ಷಮಿಸಲಿಲ್ಲ ಅಂತ ಪ್ರಶ್ನೆ.
ಅಂತ ಒಂದೇ ಪ್ರಶ್ನೆ ಅಷ್ಟೆ. ಅವ್ರು ಆಗ್ಲಿಕ್ಕೆ ಇಷ್ಟಪಟ್ಟ ಫಸ್ಟ್ ಅವನು ಕ್ಷಮೆನ ಮುಗಿದೋಯ್ತು ಅಲ್ಲಿಗೆ. ಅದು ಇಷ್ಟಪಟ್ಟು ಕ್ಷಮಿಸ್ತಾ ಹೋದ್ರೆ ದೋಷ ಆಗೋದು. ಕ್ಷಮಿಸ್ಲಿಕ್ಕೆ ಅವನು ರೆಡಿ ಇದ್ದಾನಪ್ಪ ಕ್ಷಮೆ ಕೇಳಕ್ಕೆ, ಇಲ್ಲ ಕೇಳಬಾರ್ದು ಅಂತ ಹೇಳಿದ್ರೆ ತಪ್ಪು. ದೇವರು ಹಾಗೆ ಮಾಡೋದೇ ಇಲ್ಲ. ಇವರಿಗೆ ಕೇಳಿದ್ನಾದರೂ ಎಂದೆಂದೂ ಕೇಳಲಿಲ್ಲ, ಆದ್ದರಿಂದ ಉದ್ಧಾರ ಮಾಡಲಿಲ್ಲ. ಕೇಳಿದವರು ಉದ್ಧಾರ ಮಾಡಿದ್ದಾನೋ ಇಲ್ಲ, ಮಾಡಿದ್ದಾನೆ. ಅದು ಕರುಣಾಳು ಅಲ್ಲ. ಕ್ಷಮಿಸೋದ್ರಲ್ಲೂ ಕೂಡ ಅವನು ಸಾಮಾನ್ಯವಾಗಿ ಅದೊಂದು ನೋಡೋದು ಯೋಚನೆ ಮಾಡೋದು ಸರಿಯಾಗಿ. ನಿಜವಾಗ್ಲೂ ಕ್ಷಮೆ ಕೇಳೋ ವ್ಯಕ್ತಿ ಗೊತ್ತಾಯ್ತಾ, ಎರಡಕ್ಕೆ ತಯಾರಿರ್ತಾನೆ. ಏನು ತಯಾರಿರ್ತಾನೆ ಅವನು? ತಪ್ಪು ಅಂತ ಒಪ್ಕೋತಾನೆ ಫಸ್ಟು. ಸಿಸ್ಟರ್ ಇನ್ವೈಟ್ ಮಾಡ್ತಾನೆ. ಶ್ರೀಪಾದ ಟೆಸ್ಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ ರಾಜರನ್ನ, ಬ್ರಹ್ಮ ಹತ್ಯೆ ಮಾಡಿದ್ದ, ಅವನಿಗೆ ಪಶ್ಚಾತ್ತಾಪ ಆಗಿತ್ತು, ಉದ್ಧಾರ ಮಾಡಬೇಕು ಅಂತ ಹೇಳಿದರು. ಆಗ ಅವನು ಬಂದ. ಇದಕ್ಕೆ ಏನಪ್ಪ ಅಂತ ಕೇಳಿದ. ಹೇಳಿದ್ದು ಮಾಡ್ತೀನಿ ಅಂದರು. ಆ ಮರ ಹತ್ತಿದ. ಅಲ್ಲಿಂದ ಹಾರಬೇಕು ಅಂದರು. ಅವನು ಹಾರ ಕೊಟ್ಟ, ಇಳಿದು ಬಾಸ್ ಹಾಕೋದು. ಅವನು ಅದೆಲ್ಲ ಆಗಲ್ಲ ಹತ್ರ ಬರ್ತಿದ್ರು. ಅದ್ರ ಪಶ್ಚಾತ್ತಾಪ ಇಲ್ಲ ಅವನಿಗೆ. ಕೆಲವು ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಪ್ರಾಣ ತೊಗೊಂಡು ಏನು ಮಾಡಿ ಕೆಲಸ ಮಾಡೋ ಸಾಕು ಸಾಕು, ಪ್ರಾಣ ಕೊಡ್ತೀವಿ. ಪ್ರಾಣ ಎಲ್ಲ ಇಲ್ಲ, ಜವಾಬ್ದಾರಿ ಮರ್ಡರ್ ಅಷ್ಟೇ. ಪ್ರಾಣಗಿಣ ಕೊಡಬೇಕಾಗಿಲ್ಲ. ಏನು ಸಾಕು ಅದಕ್ಕೆ? ಆ ಕೆಲಸಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕು. ಅಷ್ಟು ಪಶ್ಚಾತ್ತಾಪ ತನಗಿತ್ತು. ಮತ್ತೊಂದು ಕನ್ವಿಕ್ಷನ್ ಇತ್ತು, ಅಷ್ಟೇ ತಪ್ಪು ಮಾಡಿಲ್ಲ ಅಂಥೇಳಿ. ಇದು ಮಾಡಿದ್ದು ಕೊಲಿಸಿದ್ದು ತಪ್ಪಿರ್ಬೋದು, ನಿರಪರಾಧಿಗಳಿಗೆ ಶಿಕ್ಷೆ ಕೊಟ್ಟಿರೋ, ಅಪರಾಧಿಗಳಿಗೆ ಕೊಟ್ಟಿರೋದು. ಹೇಳಿದ್ರು ಬಂದು ಪ್ರೋಕ್ಷಣೆ ಮಾಡಿದ್ರು, ಶುದ್ಧ ಆಗಿ ಹೋಗಿ ಅಂತ ಹೇಳ್ಬಿಟ್ಟು. ಇದು ಈ ಸ್ಟೇಜ್ ರೀಚ್ ಆಗದವರು ಉಪಯೋಗ ಇಲ್ಲ. ಯದ್ಯದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ, ಇದಿಷ್ಟು ಕೂಡ ಅದ್ಭುತವಾದ ಪರಮಾತ್ಮ ಇದ್ದಾನಲ್ಲ, ಆತನಲ್ಲಿ ಅದೇ ಪರಾಯಣರಾಗಬೇಕು. ದೇವರೇ ಗತಿ ಅಂತ ಬರಬೇಕು. ಒಳ್ಳೆಯ ಶೀಲ ಇರಬೇಕು, ನಡತೆ ಇರಬೇಕು, ಶಿಕ್ಷೆ ಅಧ್ಯಯನಾದಿಗಳ ಅವರ ಯೋಗ್ಯತೆ ತಕ್ಕಂತೆ ಮಾಡಬೇಕು. ಹಾಗೆ ಮಾಡಿದರೆ ಇವರಷ್ಟೇ ಅಲ್ಲ, ತಿರ್ಯಜ್ಜನ ಅಪಿ, ಅವ್ರು ಹೀನ ಯಾವುದಿದೆ ಪ್ರಾಣಿಗಳಾಗಿ ಹುಟ್ಟಿದ್ರು ಕೂಡ ಪರಮಾತ್ಮ ಏನು ಮಾಡ್ತಾನೆ ಅವರನ್ನು. ಉದಾಹರಣೆ ಕೀಟ ಬರಲಿಲ್ಲ, ವೇದವ್ಯಾಸ ಕೀಟನ ಏನು ಮಾಡಿದರು? ಕಥೆ ಎಲ್ಲ ಫ್ಯಾಕ್ಟ್ ಎಲ್ಲ ಹೇಳ್ತಾರೆ. ಉದ್ಧಾರ ಮಾಡಿದ ಕೇಸುಗಳಿದೆ ಅದಕ್ಕೆ. ಜಟಾಯು ಹೊದ್ದು ಅವನು ಕೀಟ, ಇನ್ನು ಏನೇನೋ ಇದ್ದಾರೆ. ಉದ್ಧಾರ ಮಾಡಿದ್ದಾನಾದ್ದರಿಂದ ಇವನು ಇನ್ನೊಬ್ಬ ಮೃಗರಾಜ ಏನಾಗಿರ್ತಾನಂತ ಗೊತ್ತಾ? ಓತಿಕೆತಾಗಿರ್ತಾನೆ. ಉದ್ಧಾರ ಮಾಡಲಿಲ್ಲ, ಯಾಕೆಂದ್ರೆ ಬಯಸ್ಕೊಳ್ಳೋ ಪ್ರಾಣಿ ಅದು, ಕಣ್ಣು ಹೊಡೆದಾಕ್ಬೋದು ಅಂತ ಸಿಟ್ಟಿರುತ್ತೆ. ಆದರೂ ಕೂಡ ಅದನ್ನು ಉದ್ಧಾರ ಮಾಡ್ತಾರೆ ಪರಮಾತ್ಮ. ಇದೆಲ್ಲ ನೋಡಿದಾಗ, ಇಂಥ ಶ್ಲೋಕಗಳು ನೋಡಿದರೆ ನಮಗೆ ದೇವ್ರ ಬಗ್ಗೆ ಆಗ ಕಮ್ಯುನಲ್ ಎಂಬ ಕಾನ್ಸೆಪ್ಟ್ ಹೋಗಿಬಿಡೋದು. ದೇವರು ಯಾವುದೇ ಕಮ್ಯುನಲ್ ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ. ಭಕ್ತಿ ಅಲ್ಟಿಮೇಟ್, ಶುದ್ಧ ಭಕ್ತಿ. ದುರ್ಯೋಧನ ಭಕ್ತಿ ಆಗಬಾರ್ದು. ದೇವಸ್ಥಾನಕ್ಕಲ್ಲ, ದೇವಸ್ಥಾನಕ್ಕೆ ಹೋಗಲಿಲ್ಲ ಅವನು, ದ್ವಾರ ಕ್ಷೇತ್ರಕ್ಕೆ ಹೋದ. ಕೃಷ್ಣನ ವಿಗ್ರಹಕ್ಕೆ ಹೋಗಲಿಲ್ಲ, ಕೃಷ್ಣನ ಮುಂದೆ ನಿಂತ್ಕೊಂಡ. ಎಷ್ಟಾದರೂ ಕೂಡ ಉದ್ಧಾರ ಆಗಲಿಲ್ಲ ಅಂದರೆ ಇನ್ನು ವಿಗ್ರಹಕ್ಕೆ ಹೋಗ್ತಾರೆ ಅಂತ ಅದು ಗ್ಯಾರಂಟಿ ಅಲ್ಲ. ಶಶ್ವತ್ ಪ್ರಶಾಂತಂ ಅಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಮಾತ್ಮತತ್ವಂ ಶಬ್ದೋ ನಯತ್ರ ಪುರುಕಾರಕ ವಾನ್ ಕ್ರಿಯಾರ್ಥವೋ ಮಾಯಾ ಪರೈತಿ ಅಭಿಮುಖೇ ಚ ವಿಲಜ್ಯಮಾನ. ದೇವರ ಭಕ್ತರ ಲಕ್ಷಣ ಹೇಳ್ತಾರೆ. ಶಶ್ವತ್ ಪ್ರಶಾಂತಂ ಅಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸತತಃ ಪರಮಾತ್ಮತತ್ವಂ, ಇದಿಷ್ಟು ದೇವರ ವಿಶೇಷಣಗಳು. ಶಬ್ದೋ ನಯತ್ರ ಪುರುಕಾರಕವಾನ್ ಕ್ರಿಯಾರ್ಥೋ ಮಾಯಾ ಪರೈತಿ ಅಭಿಮುಖೇ ಚ ವಿಲಜ್ಯಮಾನ. ದೇವರು ಒಳ್ಳೆ ಮಹಿಮೆ ಇರುವುದು. ಶಶ್ವತ್ ಪ್ರಶಾಂತಂ, ಯಾವಾಗಲೂ ಪ್ರಶಾಂತ ಪರಮಾತ್ಮ. ದೇವ್ರ ಮೂಡ್ ನೋಡ್ಕೊಂಡು ಹೋಗ್ಬೇಕು, ನೋಡ್ಕೊಂಡು ದೇವರಿಗೆ ಮೂಡಿನ ಪ್ರಶ್ನೆ ಬರೋದಿಲ್ಲ. ಒಳ್ಳೆ ಮೂಡಲ್ಲಿದ್ದಾಗ ಹೋಗೋಣ ಅಂತೇಳಿ. ದೇವರಿಗೆ ಕೆಟ್ಟ ಮೂಡಿದ ಚಾನ್ಸೇ ಇಲ್ಲ. ಅಭಯಂ, ದೇವರಿಗೆ ಭಯದ ಹೆಸರಿಲ್ಲ. ಪ್ರತಿಬೋಧ ಮಾತ್ರ, ಪ್ರತಿಬೋಧನ ಜ್ಞಾನ, ಜ್ಞಾನ ಮಾತ್ರ, ಜ್ಞಾನಾನಂದಮಯ. ಶುದ್ಧಂ, ಪರಮಶುದ್ಧ, ಶುದ್ಧಾನಂದೋರು ಸಂವಿತ್ ದ್ವಿಜಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ. ಸಮಂ, ಸಮ, ಎಲ್ಲರಿಗೂ ಸಮ, ಶಾಶ್ವತ ಸಮ, ವಿಷ್ಣು ಸಹಸ್ರನಾಮದ ಪದಗಳು. ಸದಸತಃ ಪರಂ, ಮೂರ್ತಗಳ ಮೇಲಿದ್ದಾನೆ. ಮತ್ತು ಆತ್ಮತತ್ವಂ, ಪರಂ ಆತ್ಮತತ್ವಂ, ಆತ್ಮತತ್ವವಾಗಿದ್ದಾನೆ. ಅದು ಎಂಥವನು? ಮತ್ತೆ ಶಬ್ದೋನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥ, ಯಾವ ಶಬ್ದಗಳು ದೇವ್ರನ್ನ ಹೇಳೋದಕ್ಕಾಗದೇ ಇಲ್ಲ, ಅಷ್ಟು ದೊಡ್ಡವನು. ಮಾಯಾ ಪರೈತಿ ಅಭಿಮುಖೇ ಚ ವಿಲಜ್ಯಮಾನ. ಅವನು ಕಂಡುಬಿಟ್ರೆ ಮಾಯಾಶಕ್ತಿ ಇದೆಯಲ್ಲ, ದೇವ್ರ ಮೇಲೆ ತಲೆಬಾಯಿ ನಿಂತ್ಕೊಂಡ್ಬಿಡುತ್ತಲ್ಲ, ಆಚೆಗೆ ಮಾಡೋದು. ಇಂಥವ್ರು ಈ ರೀತಿ ದೇವ್ರ ತಿಳ್ಕೊಂಡು ಹತ್ರ ಮಾಯೆ ಬರೋದಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಕೈಲಿ ಹತ್ತಿಟ್ಕೊಂಡು ಕತ್ಲೆ ಬರೋದಿಲ್ಲವಲ್ಲ, ಹಾಗೆ ಇಂಥವ್ರ ಹತ್ರ ಕತ್ತಲೆ ಬರೋದಿಲ್ಲ. ಸೂರ್ಯನ ಹತ್ರ ಕತ್ಲೆ ಹೋಗುತ್ತಾ? ದೇವರ ಹತ್ರ ಮಾಯಾ, ದೇವರು ನಂಬಿದವ್ರ ಹತ್ರ ಕಾಯ ಹೋಗೋ ಚಾನ್ಸೇ ಇಲ್ಲ. ಆದ್ದರಿಂದ ದೇವರಿಗೆ ಮಾಯೆ ಇಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಅವ್ರೇನು ಹೇಳ್ತಾರೆ? ದೇವರು ಮಾಯೆ ಒಳಗಾಗ್ತಾರೆ ಅಂತ ಹೇಳ್ತಾರೆ. ಮಾಯೆ ಒಳಗಾಗ್ತಾರೆ, ಮಾಯೆ ಇಲ್ಲ ಅಂತ ಹೇಳ್ತಾ ಇದೆ ಇಲ್ಲಿ. ಮಾಯಾ ಅಷ್ಟೇ ಹೋಗೋದಿಲ್ಲ, ಅಲ್ಲ ನಾಚ್ಕೊಂಡು ತಲೆ ಬಸ್ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಮಾಯಾ ಪರೈತಿ ಮಾಡಿಕೊಂಡು ಅಲ್ಲಿಂದ ನಾಚಿಕೆ ಪಟ್ಟು ಓಡೋಗ್ಬಿಡುತ್ತೆ ಆ ಕಡೆಗೆ. ವಿಲಜ್ಯಮಾನ. ಇವತ್ತೆಲ್ಲಾದರೂ ದೀಪ ತಂದರು ಕತ್ಲೆ ಹೋದಾರ ನೋಡಿದ್ದೀರಾ?
ಪ್ಲಾಸ್ಟಿಕ್ ಬೆಳಕಿದಾಗ ಅಷ್ಟೇ ಹೊರತು ನಿಜವಾದ ಇದಾಗಿದೆ ಏನಾಗಿರ್ತದೋ ದೀಪದ ಫೋಟೋ ತಂದರೆ ಇರುತ್ತೆ, ದೀಪನೇ ಬಂದರೆ ಹೋಗ್ಬಿಡೋದು. ಎಷ್ಟು ಚಿಕ್ಕ ದೀಪಕ್ಕೂ ಏನು ಶಕ್ತಿ ಇದೆ, ಸ್ವಲ್ಪಾರು ಕತ್ಲೆ ಓಡಿಸೋ ಶಕ್ತಿ ಇದೆ. ದೀಪ ಆದಮೇಲೆ ಏನಿರ್ಬೇಕು, ಅದು ಕೊಂಚೂರು ಬೆಳಕು ಕೊಡೋ ಶಕ್ತಿ ಇರಬೇಕು. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಮಹಿಮೆ ಎಷ್ಟು ದೊಡ್ಡದು. ಆ ಮಹಿಮೆ ಹೇಳ್ತಾ ಹೇಳ್ತಾ ದೇವರಲ್ಲಿ ಭಕ್ತಿ ಕ್ರಿಯೇಟ್ ಮಾಡೋದಕ್ಕೆ ಏನಂತಾರೆ, ಅದೇ ಅಧ್ಯಯನ ಬೋದು. ಜ್ಞಾನ ಅಂದ್ರೆ ಅದೇ. ಯಾವುದು ಭಕ್ತಿಯಲ್ಲಿ ಪರ್ಯವಸಾನ ಆಗೋದಿಲ್ಲ ಜ್ಞಾನ ಅಂತ ಕರೆಯೋದೇ ಇಲ್ಲ. ಅವ್ಯಕ್ತಾದಿ ಅನಹಮ್ಮಾನಾತ್ ಆತ್ಮತತ್ವಂ ಹರಿಸ್ಮೃತಃ ಅಶಬ್ದಶ್ಚ ಅಪ್ರಸಿದ್ಧತ್ವಾತ್ ಶಾಂತಃ ಪೂರ್ಣಸುಖತ್ವತಃ ಇತಿ ಬ್ರಹ್ಮತರ್ಕೇ. ಅವ್ಯಕ್ತಾದಿ ಅನಹಮ್ಮಾನಾತ್ ಆತ್ಮತತ್ವಂ ಹರಿಸ್ಮೃತಃ. ಅಭಿವ್ಯಕ್ತ್ಯಾದಿ ಮುಂದೆ ಹೇಳುತ್ತೆ. ಅವ್ಯಕ್ತಾದಿ ಅನಹಮ್ಮಾನಾತ್ ಪರಮಾತ್ಮ ಏನಿದೆ ಅಂತ ಕೇಳಿದರೆ ಅವ್ಯಕ್ತ ತತ್ವ, ಅಹಂಕಾರ ತತ್ವ, ಇವೆಲ್ಲದನ್ನು ಮೀರಿರ್ತಕ್ಕಂಥ ತತ್ವನೇ ಆತ್ಮತತ್ವ. ಆತ್ಮತತ್ವ ಅಂದ್ರೇನು, ಉಳಿದ ಎಲ್ಲ ತತ್ವಗಳ ಮೇಲೆ ಇದ್ದಾನೆ. ಎಲ್ಲ ತತ್ವ ನಂಬರ್ 1 ಯಾವುದು, ಅವ್ಯಕ್ತ ತತ್ವ, ಆಮೇಲೆ ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ, ಎಲ್ಲವನ್ನು ಮೀರಿ ಪರಮಾತ್ಮ ಇದ್ದಾನೆ. ಅದಕ್ಕೆ ಆತ್ಮತತ್ವ ಅಂತ ದೇವರ ಹೆಸರು. ಆತ್ಮತತ್ವ ಅಂದರೆ ಅವ್ಯಕ್ತಾದಿ ತತ್ವಗಳ ಮೇಲಿರ್ತಕ್ಕಂಥ ತತ್ವ ಆತ್ಮೆ ಹರಿ. ಅಶಬ್ದ, ಅವನು ಹೇಳ್ತಕ್ಕಂಥ ಯಾವ ಶಬ್ದಗಳು ಪೂರ್ತಿ ಸಿಗೋದೇ ಇಲ್ಲ. ಅಪ್ರಸಿದ್ಧತ್ವ, ಅದಕ್ಕೆ ಯಾವ ಶಬ್ದನೂ ಪ್ರಾಪರ್ ವರ್ಡ್ ಸಿಗದೆ ಹೋದ್ರೆ ಏನಂತಾರೆ, ಅನಿರ್ವಚನೀಯ ಅಂತ ಬಿಡ್ತಾರೆ. ಅವರ ಅನಿರ್ವಚನೀಯ ಬಿಟ್ಟುಬಿಡಿ, ಈ ಅನಿರ್ವಚನೀಯ. ಅಶಬ್ದಶ್ಚ ಅಪ್ರಸಿದ್ಧತ್ವ ಶಾಂತಃ ಪೂರ್ಣಸುಖತ್ವತಃ. ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಶಾಂತ ಅಂತಿದೆಯೋ ಇಲ್ಲ, ಅದಕ್ಕೆ ಅರ್ಥ ಇದೆ ಶಾಂತಃ ಪೂರ್ಣಸುಖತ್ವತಃ. ಇಲ್ಲಿ ಆಚಾರ್ಯ ಪ್ರತ್ಯೇಕ ಬರೆದಿಲ್ಲ ಅಂತ ಹೇಳಿದೆ, ಇಲ್ಲೆಲ್ಲ ಬರೆದು ಬಿಟ್ಟಿರುತ್ತೆ, ಎಲ್ಲ ಸೇರಿಸಿಬಿಟ್ರೆ ಅಲ್ಲಿಗೆ ಫುಲ್ ವಿಷ್ಣು ಸಹಸ್ರನಾಮ ಭಾಷ್ಯ ಆಗಿಬಿಡುತ್ತೆ. ಇತಿ ಬ್ರಹ್ಮತರ್ಕೇ. ಅವ್ಯಕ್ತಾದಿ ಅನಹಮ್ಮಾನಾತ್ ಆತ್ಮತತ್ವಂ ಹಿ ಹರಿಸ್ಮೃತಃ ಅಶಬ್ದಶ್ಚ ಅಪ್ರಸಿದ್ಧತ್ವಾತ್ ಶಾಂತಃ ಪೂರ್ಣಸುಖತ್ವತಃ ಇತಿ ಬ್ರಹ್ಮತರ್ಕೇ. ಸಶ್ರೇಯಸಾಮಪಿ ವಿಭುರ್ಭಗವಾನ್ ಯತೋಸ್ಯ ಭಾವಸ್ವಭಾವವಿಹಿತಸ್ಯ ತತಃ ಪ್ರಸಿದ್ಧಃ ದೇಹೇ ಸ್ವಧಾತು ಬಿಗಮೇತು ವಿಶೀರ್ಯಮಾಣೇ ಯೋಮೇವ ತತ್ರ ಪುರುಷೋ ನ ವಿಶೀರ್ಯತೇಜಃ. ಶ್ರೇಯಸಾಮಪಿ ಸಶ್ರೇಯಸಾಮಪಿ ವಿಭುರ್ ಭಗವಾನ್ ಯತೋಸ್ಯ ಭಾವಸ್ವಭಾವವಿಹಿತಸ್ಯ ಸತಃ ಪ್ರಸಿದ್ಧಃ ದೇಹೇ ಸ್ವಧಾತು ವಿಗಮೇತು ವಿಶೀರ್ಯಮಾಣೇ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯತೇಜಃ. ಸಹ ಶ್ರೇಯಸಾಮಪಿ ವಿಭು ಏನು ಎಲ್ಲಿದೆ ಪ್ರಸಿದ್ಧ, ಪ್ರಸಿದ್ಧ ಅಂತ ಆಗೋದೇ ಇಲ್ಲ, ಪ್ರಸಿದ್ಧ. ಸಹ ಶ್ರೇಯಸಾಮಪಿ ವಿಭು ಭಗವಾನ್ ಯತೋಸ್ಯ, ಪರಮಾತ್ಮ ಎಲ್ಲ ಶ್ರೇಯಸ್ಸುಗಳಿಂದ ದೊಡ್ಡ ಶ್ರೇಯಸ್ಸು. ಶ್ರೇಯಸ್ಸು ಅಂದ್ರೇನು ಗೊತ್ತಿದೆ, ಪ್ರೇಯಸ್ಸು ಶ್ರೇಯಸ್ಸರಲ್ಲಿ ಶ್ರೇಯಸ್ಶ್ರೇಷ್ಠ. ಶ್ರೇಯಸ್ಸಲ್ಲಿ ಪರಮಶ್ರೇಷ್ಠ ಶ್ರೇಯಸ್ಸು ಯಾವುದು ಅಂದರೆ ದೇವರು. ಮೋಕ್ಷ ಕೊಡೋನು ಅವನೇ, ಆದರೆ ಇನ್ನೂ ದೊಡ್ಡ ಶ್ರೇಯಸ್ಸು. ಏಕಾಂತ ಭಕ್ತರಿಗೆ ಮೋಕ್ಷ ಬೇಡ, ಏನು ಬೇಕು ಅವರಿಗೆ, ದೇವರೇ ಬೇಕು. ಯತೋಸ್ಯ ಭಾವಸ್ವಭಾವವಿಹಿತಸ್ಯ ತತಃ ಪ್ರಸಿದ್ಧಃ. ಭಾವ ಸ್ವಭಾವ ವಿಹಿತಸ್ಯ, ಭಾವ ಸ್ವಭಾವ, ಭಾವ ಅಂದರೆ ಇರೋದು, ಸ್ವಭಾವ ಅಂದರೆ ತಂದೆ ಆಗಿರೋದು. ವಿಹಿತಸ್ಯ ಸತಃ ಪ್ರಸಿದ್ಧ, ಪರಮಾತ್ಮನ ರೀತಿ ಅಂಥದ್ದು. ದೇಹೇ ಸ್ವಧಾತು ಯುಗಮೇತು ವಿಶೀರ್ಯಮಾಣೇ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯತೇಜಃ. ಪರಮಾತ್ಮ ಸ್ವಧಾತು ವಿಗಮೆ ದೇಹೇ ವಿಶೀರ್ಯಮಾಣೆ, ಒಂದೊಂದೇ ಧಾತುಗಳು ಬಿಟ್ಟೋಗ್ತಾ ಹೋದಂತೆ ಏನಾಗುತ್ತೆ, ದೇಹ ವೃದ್ಧಾಪ್ಯ ಬರುತ್ತೆ, ಆಮೇಲೆ ಹಾಗೆ ದಶೆ ಹೋಗ್ಬಿಡ್ತಾರೆ. ಆದರೆ ದೇವರಿಗೆ ಅಂಥ ಪ್ರಶ್ನೆನೇ ಇಲ್ಲ. ಯಾಕೆ, ಅವರ ದೇಹ ಇಂಥ ದೇಹ ಅಲ್ಲ. ಅಷ್ಟೇ ಅಲ್ಲ, ತಿಳಿದವರ ದೇಹ ಕೂಡ, ಈ ದೇಹ ಹೋಗ್ತಿದ್ರು ಕೂಡ ಒಳಗಿನ ದೇಹ ಪಡಿಲಿಕ್ಕೆ ಅವರು ಅರ್ಹನಾಗ್ತಾ ಬರ್ತಾರೆ. ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯ ತೇಜ. ಆದರೆ ವ್ಯೋಮ ಆಕಾಶ, ಆಕಾಶಕ್ಕೆ ಹೇಗೆ ವಿಕಾರಾದಿಗಳಿಲ್ವ, ದೇವರಿಗೆ ಹೇಗಿಲ್ಲ, ಮತ್ತು ವಿಕಾರಾದಿಗಳೇ ಇಲ್ಲ. ಪುರುಷೋ ನ ವಿಶೀರ್ಯ ತೇಜ. ಅಜ ಪರಮಾತ್ಮ, ಅಜ ಅಂದರೆ ಹುಟ್ಟಿಲ್ಲ, ನ ವಿಶೀರ್ಯತೆ ಸಾವಿಲ್ಲ. ದೇವರಿಗೆ ಹುಟ್ಟು ಸಾವುಗಳು ಇಲ್ಲೇ ಇಲ್ಲ. ಯಾತಕ್ಕೆ, ಹುಟ್ಟುಗಳು ಸಾವಿರತಕ್ಕಂಥ ದೇಹನೇ ಪರಮಾತ್ಮನಿಗಿಲ್ಲ, ಆದ್ದರಿಂದ ಸಮಸ್ಯೆ ಬರೋದಿಲ್ಲ. ಭಾಸ್ವಭಾವಸ್ವಭಾವೋ ಭಕ್ತಿ ಸ್ವಭಾವ. ಇನ್ನೊಂದು ಅರ್ಥ, ಭಾವಸ್ವಭಾವ ಭಕ್ತಿ ಸ್ವಭಾವ. ತೇನ ನಿರ್ಮಿತಸ್ಯ ತತ್ಪುರುಷಸ್ಯ ಪ್ರಸಿದ್ಧ ಭಾವೋ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಪಿ ಚಾತರಃ ಇತ್ಯಭಿಧಾನ. ಭಾವಸ್ವಭಾವದಿಂದ ವಿಹಿತರಾಗ್ತಾರೆ ಪರಮಾತ್ಮ. ಅಂದರೆ ಭಕ್ತಿಯಿಂದ ಮಾತ್ರ ಸಿಗ್ತಾನೆ ಹೊರತು ಬೇರೆ ಸಿಗೋದಿಲ್ಲ. ಇಲ್ಲಿ ಭಾವನ ಪದ ಉಪಯೋಗಿಸಿದ್ರು.
ಭಾವ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ. ಇಲ್ಲಿ ಬಂದಿದೆ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಭಾವುಕರು ಕೇಳಬೇಕು ಅಂದರೆ ಸೆಂಟಿಮೆಂಟಲ್ ಪರ್ಸನ್ಸ್ ಕೇಳಬೇಕು, ಎಮೋಷನಲ್ ಕೇಳಬೇಕು ಅಂತ ಅರ್ಥ ಅಲ್ಲ. ಭಾವೋ ಭಕ್ತಿ ಸಮುದ್ದಿಷ್ಟ. ಭಾವ ಅಂದರೆ ಭಕ್ತಿ. ಅಲ್ಲಿ ಬೇರೆ ಕೊಟೇಶನ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಇಲ್ಲನ್ನು ಕೊಡ್ತಾರೆ ಈಗ. ಭಾವೋ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಪಿ ಚಾದರ. ಭಾವ, ಭಕ್ತಿ, ಪ್ರಣಾಮ, ಪ್ರಾವಣ್ಯ, ಆದರ ಇವೆಲ್ಲ ಏನಿವು ಪರ್ಯಾಪ್ತ. ಅದಕ್ಕೆ ಹೇಗತಾಪಸಾರ ಪರಮಾದರದಿ ಪೇಳುವೆ ಪರಮ ಆದರದಿ ಕೇಳುವುದು. ಆದರದಿ ಅಂದರೆ ಏನು? ಭಕ್ತಿಯಿಂದ ಕೇಳೋದು. ಆದರ ಭಕ್ತಿ ಸರಿಯಾಗಿ ಅರ್ಥ ಮಾಡಬೇಕು. ಇಲ್ಲಿ ನಮಗೆ ಯಾವ ಪದ ಬಹಳ ಇಂಪಾರ್ಟೆಂಟ್ ಬೇಕು ನಮಗೆ ಇದ್ರಲ್ಲಿ ನೋಡಿ ಯೋಚನೆ ಮಾಡಿ. ಇದರೊಳಗೆ ಭಾವೋ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಪಿ ಚಾದರ. ಯಾತಕ್ಕೆ ಪ್ರಾವಣ್ಯ ಯಾತಕ್ಕೆ ಬೇಕು? ಪ್ರವಣಂ ಕುರು ಮಾನಸ ಮೀಶ ಪದೇ ದಾಸ ಪದ ಉಪಯೋಗಿಸಿದ್ದಾರೆ. ಅದು ಭಕ್ತಿ ಮಾಡು ಅಂತ ಅರ್ಥ. ಪ್ರಮಾಣ ಅಂತ ಹೇಳಲಿಲ್ಲ ಏನಂತೇಳಿ ಅದು ಇಲ್ಲಿ ಕೊಟ್ಟಿದ್ದಾರೆ. ಅವರದೇ ಮಾತಿಗೆ ಅವರದೇ ಪ್ರಮಾಣ. ಅರ್ಥ ಆಯ್ತಾ? ಪ್ರಾವಣ್ಯ ತದರಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಇಲ್ಲಿ ಚಿಂತೆ ಬೇರೆ ಕಡೆ ಆಧಾರ ಇಟ್ಕೊಳ್ಳೋಕೆ ಹೋಗಬೇಡ. ನಿಜವಾದ ಆಧಾರ ಎಲ್ಲಿ ಮಾಡಬೇಕು? ದೇವರಲ್ಲಿ ಮಾಡಬೇಕು ಅಂತ. ಅದಕ್ಕೆ ಪ್ರವಣಂ ಅಂತ ಪದ ಉಪಯೋಗಿಸಿದ್ದಾರೆ. ಪ್ರವಣಸ್ಯ ಭಾವ ಪ್ರಾವಣ್ಯ. ಪ್ರಾವಣ್ಯ ಅಂತ ಹೇಳಿದ್ರೆ ಭಕ್ತಿ ಮಾಡಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಅರ್ಥ. ಇದು ಅರ್ಥ. ಇದು ಕೋಟ್ ಮಾಡಿದವರು ಏನಾಗುತ್ತೆ ಸ್ತೋತ್ರ ಪದಕ್ಕೆ ಅರ್ಥ ಆಗೋದಿಲ್ಲ. ಅದು ಅವ್ರು ಏನೇ ಅರ್ಥ ಹೇಳ್ಬೋದು ನಾವು, ಬಟ್ ಅವರೇ ಮನಸ್ಸಲ್ಲಿರೋ ಅರ್ಥ ಆಗಬೇಕು. ಹೇಳೋದ್ರ ಮನಸ್ಸಿನಲ್ಲಿ ಯಾವ ಅರ್ಥ ಇರುತ್ತಲ್ಲ ಆ ಅರ್ಥ ಆಗಬೇಕು. ಆ ಅರ್ಥ ಅವರೇ ಆಚಾರ್ಯ ಹೇಳ್ಬಿಟ್ಟಿದ್ದಾರೆ. ಈ ಅರ್ಥ ಇಟ್ಕೊಂಡು ಇತ್ಯಭಿಧಾನ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ಇದೆಲ್ಲ ಓದ್ತಾ ಹೋದಾಗ ಏನಾಗುತ್ತಾಗ ಇದು ಸ್ವಲ್ಪ ಇದೆ, ಮುಗಿಸಬೇಡ ತಗೊಳ್ಳಿ. ಸೋಯಂ ತೇ ಅಭೀತಸ್ತಾತ ಭಗವಾನ್ ವಿಶ್ವಭಾವನಃ ಸಮಾಸೇನ ಹರೇರ್ನಾಣ್ಯತೆ ಅನ್ಯಸ್ಮಾತ್ ಸದಸಚ್ಚಯತೆ. ಇವತ್ತು ನಾವು ಏನು ಮಾಡಿದ್ರು ಕಮರ್ಷಿಯಲ್ ಉಪಯೋಗಿಸ್ಕೊಂಡ್ಬಿಡ್ತೇವೆ. ಇಂಥದ್ದು ಕಮೋಡಿಟೀಸ್ ಬೆಲೆ ಇದೆ ಅಂದರೆ ಅಥವಾ ಶೇಪ್ ಹಾಕಿಬಿಡ್ತಾರೆ, ಬಿಡೋದಿಲ್ಲ. ಇವತ್ತು ಗೋಪಿಚಂದನ ತುಂಬ ಜನ ತರಿಸಿಟ್ಕೊಂಡ್ಬಿಡ್ತಾರೆ. ಅವಶ್ಯ ಭಕ್ತಿ ಏನಿಲ್ಲ ಅದಕ್ಕೆ. ವ್ಯಾಪಾರ ಅದೊಂದು ನಡೆಯಿತು, ಡಿಮ್ಯಾಂಡ್ ಬಂತಲ್ಲ ತೆಗೆದುಬಿಡ್ತಾರೆ. ಯಾರು ಬರಲಿಲ್ಲ ಬಿಸಾಕ್ತಾರೆ ಆ ಕಡೆ. ಅದೇ ಯಾರು ಬರಲಿಲ್ಲ ಅದು ಬಿಸಾಕಬಾರ್ದು. ಯಾಕೆ? ಪೂಜ್ಯ ಅದು, ಬರೀ ಪೂಜ್ಯ ಅಲ್ಲ, ಬೆಲೆ ಎಲ್ಲ ಬಿಸಾಕಿದ ಆ ಕಡೆ. ಅದಾಗಬಾರ್ದು. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದರೆ ಇವತ್ತು ಜ್ಞಾನದ ಸೋಗಿನಲ್ಲೇ ಏನು ಮಾಡಬಹುದು? ಆ್ಯಕ್ಚುಲಿ ದೇವಸ್ಥಾನ ಮೊದಲಾದವ್ರು ಹೇಗಿರ್ಬೇಕು ನಿಜವಾಗ್ಲೂ ತೊಗೊಂಡ್ರೆ? ಕಮರ್ಷಿಯಲ್ ಆಸ್ಪೆಕ್ಟ್ ಎಂಟ್ರಿ ಆಗಬಾರ್ದು ಅವ್ರಿಗೆ. ಇವತ್ತು ಭಾರಿ ಕಮರ್ಷಿಯಲ್ ಆಗೋದು ಅಲ್ಲೇನೇ ಅಲ್ಲೇ ಶುರುವಾಗಿ ಉಳಿದವ್ರಿಗೆ ನಾವ್ಯಾಕೆ ಮಾಡೋದು ಅನ್ನಿಸ್ಬಿಡುತ್ತೆ. ಇವರೇ ಎಷ್ಟು ಮಾಡಿದ ಮೇಲೆ ನಾವ್ಯಾಕೆ ಮಾಡಬಾರ್ದು ಅಂತ ಭಾವನೆ ಬರಬಾರ್ದು. ಅಲ್ಲಿ ಹೆಸರೇ ಇಲ್ಲ. ಅದು ಸ್ವಯಂತೆ ಅಭೀತಸ್ತಾತ. ಸೇವೆಗೆ ದುಡ್ಡು ಇಡಬೇಕಾಗಿಲ್ಲ ತಿಳ್ಕೊಳ್ಳೋ ಉದಾಹರಣೆಗೆ, ಗೊತ್ತಾಯ್ತಾ? ಯಾಕೆ? ಸೇವೆ ಮಾಡೋಣ ಹಾಗೆ ಹೋಗೋದೇ ಇಲ್ಲ ಅವರು. ತನಗೇನಾಗುತ್ತೋ ಮಾಡೇ ಮಾಡ್ತಾನೋ. ಕಮರ್ಷಿಯಲಿ ಮಾಡಬೇಕಾಗಿಲ್ಲ. ಬಟ್ ಎಲ್ಲರೂ ಬೋರ್ಡ್ ಹಾಕಿರೋ ತಪ್ಪು ಅಂತ ಅರ್ಥ ಅಲ್ಲ. ಅದಕ್ಕೆ ಬೋರ್ಡ್ ಹಾಕೋ ಉದ್ದೇಶ ಏನಾಗಿರಬಾರ್ದು? ಅವ್ರಿಗೆ ಒಂದು ಪಾಪ ಸೇವೆ ಮಾಡಿದ್ರೆ ಒಂದು ಏನು ಹೇಳಬೇಕಲ್ಲ, ಏನಾದ್ರು ಕೊಡಬೇಕಲ್ಲ. ಐಡಿಯಾನೇ ಬರೋದಿಲ್ಲ ಅವ್ರು ಏನು ಸೇವೆ ಮಾಡಿಸ್ಬೇಕು ಅಂತೇಳಿ. ಅವ್ನು ಕೋಟ್ಯಾಧೀಶ ಇರ್ತಾರೆ, ಬರೀ 10 ರೂಪಾಯಿ ಅವ್ರದ್ದು ಬರೀ ಸುಟ್ಟು ಹೇಳ್ಕೊಡ್ಬೇಕು. ಆಮೇಲೆ ಅವ್ರಿಗೆ ದೊಡ್ಡ ಸೇವೆಗೆ ಅವಕಾಶ ಇದೆ, ಯಾವುದೋ ಒಂದಿದೆ, ಅದಕ್ಕೆ ಹಾಕೋದು ತಪ್ಪಲ್ಲ. ಬಟ್ ಅವ್ರು ಎಡಿಬೇಕು ಅಂತಾನೆ ಮಾಡಬಾರ್ದು. ಅರ್ಥ ಆಯ್ತಾ? ಅವಕಾಶ ಕಲ್ಪಿಸೋದು ಬೇರೆ, ಅದನ್ನು ಅಂಡ್ಯೂ ಅಡ್ವಾಂಟೇಜ್ ಅದಕ್ಕೆ ತೊಗೊಳಕ್ಕೆ ಹೋಗ್ಬಾರ್ದು. ಅದು ಅದು ಮಾಡಿದರೆ ಕಮರ್ಷಿಯಲ್ ಆಗಿ. ಇದು ಕಮರ್ಷಿಯಲ್ ಅಲ್ಲ. ಯಾವನವ್ರು ಏನು ಸೇವೆ ಮಾಡ್ಬೇಕು ಹೇಳಿ ಅಂತ ಕೇಳ್ತಾರೆ. ಅವಾಗ ಕಮರ್ಷಿಯಲ್ ಅಲ್ಲ ಅದು. ಇವನೇ ಬಿಡು ಸೇವೆ ಮಾಡಬೇಕು ಅವ್ರು ಶುರು ಮಾಡ್ತಾರೆ, ಅವಾಗ ಕೆಟ್ಟೋಗ್ಬಿಡೋದು. ಅದಕ್ಕೆ ಬೆಲೆ ಇಮ್ಮಿಡಿಯೇಟ್ ಡೌನ್ ಆಗಿಬಿಡೋದು, ಮಾಡಬಾರ್ದು. ಅದನ್ನು ಹೇಳೋದಕ್ಕೋಸ್ಕರನೇ ಜ್ಞಾನ ಆಯ್ತು ಆ ಕಡೆಯಲ್ಲಿ ನಾವು ಭಕ್ತಿ ಅದು ರಿಲೇಟೆಡ್ ಆಗಿಲ್ಲ ಅಂದರೆ ಅದು ಕ್ವಾಲಿಟಿ ಕೆಟ್ಟೋಗಿದೆ ಅಂತ ಅದು ಅರ್ಥ ಮಾಡ್ಕೋಬೇಕು. ಸೋಯಂ ತೇ ಅಭೀತಸ್ತಾತ ಭಗವಾನ್ ವಿಶ್ವಭಾವನಃ ಸಾಮಾಸೇನ ಹರೇರ್ನಾಣ್ಯತೆ ಅನ್ಯಥಾ ತಸ್ಮಾತ್ ಸದಸ್ಯಚ್ಚಯತೆ. ನೋಡು ನಾರದ, ಇಷ್ಟೊತ್ತಿನಿಗೇನು ಹೇಳಿದ್ದೇನೆ? ಭಗವಂತನ ಬಗ್ಗೆ ಹೇಳಿದ್ದೇನೆ. ಅದು ಕೇಳಕ್ಕೆ ಹೋಗಿದ್ರು, ಅವರು ಹೇಳಿದರು. ಸಮಾಸೇನ, ಅದು ಪೂರ್ತಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ವಲ್ಲ. ಸಮಾಸೇನ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ನಾಣ್ಯದ ಸಮಾಸ ಸಂಕ್ಷಿಪ್ತ ಅಂತ ಯಾಕೆ ಕರೀತಾರೆ ಸಮಾಸನ? ರಾಜ್ಞ ಪುರುಷ. ಎಷ್ಟು ಪದ ಇದೆ ಅಲ್ಲಿ? 2. ರಾಜಪುರುಷ ಏನಾಯ್ತದ? 1 ಪದ ಆಯಿತು. ಪದ ಶಬ್ದ ಅರ್ಥ ಗೊತ್ತಿರಬೇಕು. ಪದ ವಿಭಕ್ತಿ ಅಂತ್ಯ ಆದ ತಕ್ಷಣ ಪದ ಮುಗಿದೋಯ್ತರಿಗೆ. ರಾಜಪುರುಷ, ರಾಜ್ಞ ಪುರುಷ, ರಾಜನ ಪುರುಷ 2 ಪದ ಇದೆ. ರಾಜಪುರುಷ 1 ಪದ ಆಯಿತು. ಒಂದು ಹೋಯ್ತು. ಈಗ 1 ಪದ ಹೋಯ್ತು, ಅಕ್ಷರ. ಅದಕ್ಕೆ ಸಮಾಸ ಅಂತ ಕರೀತಾರೆ. ವಿಗ್ರಹ ಮಾಡಿದ್ರೆ ದೊಡ್ಡದಾಗಬೇಕು, ಇದು ಮಾಡಿದ್ರೆ ಸಣ್ಣದಾಗಬೇಕು. ಗೊತ್ತಾಯ್ತಾ? ಇದು ಸಮಾಸ ಮಾಡೋ ಪರ್ಪಸ್ ಆಗಿರೋದು. ಈ ಸಮಾಸ ಏನು ಹೇಳಿದ್ದೇನೆ ಕೇಳು. ಯಾಚ ಎಲ್ಲಿ ಉಪಯೋಗಿಸ್ತಾರೆ ನೆನಪಿದೆಯಾ? ಸಮಾಸ ವ್ಯಾಸಯೋಗತಃ. ಎಲ್ಲಿ?
ತತ್ವ ಸಂಖ್ಯಾನದ ಕೊನೆಗೆ ಹೇಳಿದ್ದಾರೆ. ಇವಿಷ್ಟು ಸಮಾಸ ವ್ಯಾಸಯೋಗತ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಯತ್ ಸತ್ತಾದಿ ರಿತೋ ಅನ್ಯಸ್ಯ ನಾಣ್ಯತ್ವಂ ಭೇದಿ ನೋಪಿತು ತಸ್ಮಾದನ್ಯ. ಇನ್ನೊಬ್ಬರ ಅಂಥವ್ರು ಯಾರೂ ಹಾಗಿಲ್ಲ ಆಯಿತಾ. ಅದಕ್ಕೆ ರಶ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿ ದುಸ್ತೆ ಸಮಂ ಪಶ್ಯಾತ್. ಯತ್ ಸತ್ತಾದಿ ಅಥೋ ಅನ್ಯಸ್ಯ ನಾಣ್ಯತ್ವಂ ಭೇದಿತೋಪಿತು. ಪರಮಾತ್ಮನಿಗೆ ಬೇರೆ ಯಾರಿಂದಲೂ ಬಂದಿದ್ದಲ್ಲ, ಅಲ್ಲಿ ಉಳಿದವರಿಗೆಲ್ಲ ಅವ್ರವ್ರಿಗೆ ಏನಿದೆ ಉಳಿದದಲ್ಲ, ತಮ್ಮದೇ ಅಭಿವ್ಯಕ್ತಿ ಆಗಲಿಕ್ಕೂ ದೇವರದ ಅನುಗ್ರಹ ಬೇಕು. ಹೊಸ್ತಾಗಿ ಬರೋದು ಬೇರೆ, ಅದೇ ಬರಲಿಕ್ಕೂ ಬೇಕು. ದುಜನ್ಮನಿ ನತುಶ್ಚೇತ ಕಿಂ ಫಲಂ ಯಮನಶ್ವರೇ ಕೃಷ್ಣೇ ಯದಿ ಅಪವರ್ಗೇಶೇ ಭಕ್ತಿ ಸ್ಯಾದನಪಾಯಿನಿ. ದುಜನ್ಮನಿ ನತುಶ್ಚೇತ ಕಿಂ ಫಲಂ ಯಮನಶ್ವರೇ ಕೃಷ್ಣೇ ಯದಿ ಅಪವರ್ಗೇಶೇ ಭಕ್ತಿ ಸ್ಯಾದನಪಾಯಿನಿ. ಮನುಷ್ಯ ಜನ್ಮ ಬಂದಿದೆ, ಇದರಲ್ಲಿ ಏನು ಮಾಡಿದರೂ ಕೂಡ ತೃಪ್ತಿ ಪಟ್ಕೊಳ್ಳೋಕೆ ಹೋಗಬಾರ್ದು. ಭಾರಿ ಕೆಲಸ ಮಾಡಿಬಿಟ್ಟೆ, ಇಷ್ಟು ಮನೆ ಆಯಿತು ಇಷ್ಟಾಯ್ತು ಇದು ಯೋಚನೆ ಮಾಡಿದ್ದು ಅಲ್ಲೇ ಅಲ್ಲ. ಏನಿರಬೇಕೀಗ ಇದೆಲ್ಲ ಏನದು ಯಮನಶ್ವರೇ, ಯಮನಿಂದ ಹೋಗಿಬಿಡುತ್ತೆ ನಾಡೆ. ಅಂದರೆ ಅಂತ್ಯ ಇದಕ್ಕೆಲ್ಲ. ಇಟ್ ಹ್ಯಾಸ್ ಎ ಗಾಟ್ ಎನ್ ಎಂಡ್. ಇದು ದೊಡ್ಡ ಸಾಧನೆ ಅಲ್ಲ ಇದು. ಯಾವ ಸಾಧನೆ ಮಾಡಬೇಕೀಗ? ನಮಗೆ ನೋಡಿ, ಇದು ಸ್ಟೂಡೆಂಟ್ ಲೈಫ್ ಇದೆ. ಸ್ಟೂಡೆಂಟನ್ನು ಯಾರು ಆಸ್ತಿ ಮಾಡೋಕ್ಕೆ ಕಳಿಸ್ತಾರ? ಯಾತಕ್ಕೆ ಕಳಿಸ್ತಾರೆ? ಓದಕ್ಕೆ ಕಳಿಸ್ತಾರೆ. ಇದು ಸ್ಟೂಡೆಂಟ್ ಮನುಷ್ಯನ ಮನು ಅವಬೋಧನೆ, ಜ್ಞಾನ ಸಂಪಾದನೆ ಭಗವಂತ ಕಳಿಸಿದ್ದಾರೆ. ಜ್ಞಾನ ಸಂಪಾದನೆ ಬಿಟ್ಟು ಏನು ಮಾಡಿದ್ರು ಕೂಡ ಅದು ವೇಸ್ಟ್. ಮಗನ ಏನೋ ತೊಗೊಂಡಿದ್ದಾನೋ ಅವನು, ಸಿಕ್ಕಾಪಟ್ಟಿ ಕಾಸ್ಟ್ಲಿ ಪದಾರ್ಥ ತೊಗೊಂಡಿದ್ದಾನೆ, ಚೀಪಾಗಿ ಸಿಕ್ಕಿದೆ, ಹೊಡೆದು ಬಿಡ್ತಾರೆ. ಇದು ತೊಗೊಂಡು ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಇದು ಓದ್ಬೇಕು ನೀನು ಅಷ್ಟೇ. ಅದು ಒಂದೇ ಗುರಿ. ಮನುಷ್ಯ ಜನ್ಮ ದೊಡ್ಡ ಸಾಧ್ಯ ಅಂದರೆ ಜ್ಞಾನ ಹೊರತು ಇನ್ನೇನೇನೂ ಅಲ್ಲ. ಆದರೆ ಅದು ಬಿಟ್ಟು ಎಲ್ಲ ಮಾಡೋಕ್ಕೆ ಹೋದರೆ ಪೂರ್ತಿ ವೇಸ್ಟ್. ಅದು ಹೇಳ್ತಾರೆ ಯಮನಶ್ವರ, ಎಲ್ಲ ಯಮನಿಂದ ನಾಶವಾಗ ತೊಗೊಂಡು ಏನು ಮಾಡ್ತೀರಿ? ಯತ್ ಸತ್ತಾದಿ ರಥೋ ಅನ್ಯಸ್ಯ ನಾಣ್ಯತ್ವಂ ಭೇದಿ ಒಪ್ಪಿತು. ಆ ಸತ್ತಾದಿಗಳೆಲ್ಲ ಕೂಡ ನಮ್ಮ ಅಧೀನದಲ್ಲಿ ಇಲ್ಲೇ ಇಲ್ಲ, ಪರಮಾತ್ಮನ ಅಧೀನದಲ್ಲಿದೆ. ಕೃಷ್ಣೇ ಯದಿ ಅಪವರ್ಗೇಶೆ, ಅದು ಯಾವ ದೊಡ್ಡ ಆಸ್ತಿ ಗೊತ್ತಾ? ಕೃಷ್ಣನಲ್ಲಿ ಭಕ್ತಿ ಬಂದರೆ ಅದು ಶ್ರೇಷ್ಠ. ಎಂಥ ಭಕ್ತಿ ಬರಬೇಕು? ಅದು ಯಾರಾತ? ಅಪವರ್ಗೇಶೆ. ಅಪವರ್ಗ ಅಂದ್ರೇನು? ಮೋಕ್ಷ. ಅಪವರ್ಗ ಕೊಡೋದು ಸಮರ್ಥ ಅವನೊಬ್ಬನೇ, ಮೋಕ್ಷ ಕೊಡೋದಕ್ಕೆ ಅವನೊಬ್ಬನೇ ಸಮರ್ಥ. ಭಕ್ತಿ ಹೇಗಿರಬೇಕು? ಅನಪಾಯಿನಿ. ಅನಪಾಯಿನಿ ಅಂದ್ರೇನು? ಬಿಟ್ಟು ಹೋಗದೇ ಇರತಕ್ಕಂಥ ಭಕ್ತಿ ಇರಬೇಕು. ಯಾವಾಗಲೂ ಭಕ್ತಿ ಕಾನ್ಸ್ಟೆಂಟ್ ಆಗಿರ್ಬೇಕು. ಇವತ್ತು ದೊಡ್ಡವರು ಯಾವಾಗ ಕಂಡು ದೊಡ್ಡವರು ಭಾವನೆ ಬರುತ್ತಿಲ್ಲ ನಮಗೀಗ. ಆ ಥರ ಯಾವಾಗಲೂ ಇರ್ಬೇಕು ದೇವ್ರ ಬಗ್ಗೆ. ಏನ ಹೌದು. ಕವನಾಥರ ಸಂಕಟಾದಿ ಲೀಲಾ ಧನುಬದ್ಧಸ್ಯ ಶ್ರುತಿ ಮಾತ್ರೇಣ ಅಪವರ್ಗದಾತ್ರಿ. ಅಪವರ್ಗ ಕೊಡ್ತಾ ಮೋಕ್ಷ ಕೊಡಿಸುತ್ತೆ ಅಂತ ಅರ್ಥ. ಪರಮಾತ್ಮ ಅಪವರ್ಗ ಕೊಡೋ ಸ್ವಾತಂತ್ರ್ಯನ ಕೊಡೋ ದೇವರೊಬ್ಬನೇ. ಅವನಲ್ಲಿ ಏನಿರ್ಬೇಕು ನಾವೀಗ? ಮುಕ್ತಿಗೆ ಬೇಕಾದ ಭಕ್ತಿ ಒಂದೇ. ಮುಕ್ತಿಗೆ ಬೇಕಾದ್ದು ಭಕ್ತಿ ಒಂದೇ. ಆದ್ದರಿಂದ ಭಕ್ತಿ ಯಾವ್ಯಾವ ರೀತಿ ಇದ್ರೆ ಉಪಯೋಗ ಇಲ್ಲ. ಅನಪಾಯಿನಿ, ಬಿಟ್ಟು ಹೋಗದೇ ಇರತಕ್ಕಂಥ ಭಕ್ತಿ ಆಗಬೇಕು. ಕಿಂ ಸ್ಯಾತ್ ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ರುತೈ ಸರ್ವಾಘ್ನೋತ್ತಮ ಶ್ಲೋಕೆ ನ ಚೇದ್ಭಕ್ತಿರಧೋಕ್ಷಜೆ. ಕಿಂ ಸ್ಯಾತ್ ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ರುತೈ ಸರ್ವಾಘ್ನೋತ್ತಮ ಶ್ಲೋಕೆ ನ ಚೇದ್ಭಕ್ತಿ ಅಧೋಕ್ಷಜೆ. ಎಲ್ಲರೇ ಒಳ್ಳೆ ಬ್ರಾಹ್ಮಣ, ಫಸ್ಟ್ ಕ್ಲಾಸ್, ಎಲ್ಲ ಕೆಲಸಗಳು ಮಾಡ್ತೇವೆ. ಬ್ರಾಹ್ಮಣಿಗೆ ಏನೇನು ಬೇಕೋ ಎಲ್ಲ ಮಾಡಿಬಿಡುತ್ತೆ. ಎಲ್ಲ ಆಚಾರ ಇಟ್ಕೊಂಡ್ಬಿಟ್ಟಿದ್ದೆ. ಎಂಥ ಆಶ್ರಮ ಗೊತ್ತಾ ಅಂತ ಕೇಳ್ತಾರೆ. ಯಾವುದು ಕೌಂಟ್ ಆಗಲ್ಲ ಅಂತೇವೆ. ಇವೆಲ್ಲ ಏನಾಗಲ್ಲ, ಕೌಂಟ್ ಆಗೋದೇ ಇಲ್ಲ. ಬಿಡಿ ಅಂತ ಹೇಳಲಿಲ್ಲ, ಇವು ಅಲ್ಟಿಮೇಟ್ ಅಲ್ಲ ಇವು ಯಾವುದು ಕೂಡ. ಕಿಮ್ ದಾನೈಹಿ, ಬೇಕಾಷ್ಟು ದಾನ ಮಾಡ್ತಾರೆ, ಆದರೂ ಕೂಡ ಯಾವುದಕ್ಕೆ ಕೌಂಟ್ ಆಗೋದಿಲ್ಲ. ಅದು ಯಾವುದಕ್ಕೆ ಕನ್ವರ್ಟ್ ಆಗಬೇಕು? ದಾನ ಕನ್ವರ್ಟ್ ಆಗದೆ ಹೋದರೆ ಅದು ವೇಸ್ಟ್. ಅದು ಕಿಂ ತಪಶ್ರುತೈಹಿ, ತಪಸ್ ಮಾಡ್ದ, ಶ್ರುತಿ ಮಾಡ್ದ, ಅದಕ್ಕೆ ಬ್ರಾಹ್ಮಣ ನೋಡಿದ ತಕ್ಷಣ ಸುಟ್ಟೋಯ್ತು. ಅದು ನೋಡ್ಲಿಕ್ಕೆ ಹೋದ, ನಾನು ಪಕ್ಷಿ ಅಲ್ಲ ಅಂತ ಹೇಳಿದ್ವಲ್ಲ ಆಕೆ. ಇದು ತಪಸ್ಸಿನ ಫಲ ಅಲ್ಲ. ಏನು ಸಿಗಬೇಕು ಅದಕ್ಕೆ? ಇಲ್ಲಿ ನೋಡೋದಕ್ಕೆ ಏನು ಅನಿಸುತ್ತೆ? ಸುಮ್ಮನೆ ಓದಿಬಿಟ್ರೆ ನೋಡಿದ್ರೆ ವರ್ಣ ಬೇಡ, ಆಶ್ರಮ ಬೇಡ, ಎಷ್ಟು ಕೃಷ್ಣ ಸ್ಪಷ್ಟ ಹೇಳಿದ್ದಾರೆ. ಇಷ್ಟಾರು ವರ್ಣ ಆಶ್ರಮದ ಸಂಧ್ಯಾವನೆ ಅಂತಿರಲ್ಲ ಅಂತ ಕೇಳಿದರೆ ಅಲ್ಲ. ಪ್ರತಿನಿತ್ಯ ಸ್ಕೂಲಿಗೆ ಏನು ಉಪಯೋಗ? ಎಕ್ಸಾಮ್ಗೂ ಏನು ಪ್ರಯೋಜನ ಅಂತ ಹೇಳಿದರೆ ನೋಡೋದಕ್ಕೆ ಸ್ಕೂಲ್ಗೂ ಬೇಕು ಅಲ್ಲ. ಫೇಲ್ ಆಗಿದ್ದು ಉಪಯೋಗ ಇಲ್ಲ ಅಂತ ಅರ್ಥ. ಫೇಲ್ ಬರೋದು ಪಾಸಾಗದ ಹೊರಿವೆಲ್ಲ ವೇಸ್ಟ್ ಅಂತ ಹೇಳೋದಿಲ್ಲ. ಇವ್ರು ಜನ ಏನು ಮಾಡ್ತಾರೆ, ಈ ರೀತಿ ತಿಳ್ಕೊಂಡ್ಬಿಡ್ತಾರೆ. ತಪ್ಪು. ಭಗವದ್ಗೀತೆಯಲ್ಲೇ ಬಂದಿದೆ. ಇದರಲ್ಲಿ ಅಲ್ಲೇ ನಾಹಂ ವೇದೆ ನ ತಪಸ ನ ದಾನೇನ ಜಯ ಭಗವದ್ಗೀತೆಯಲ್ಲಿ ಇದೆಯಲ್ಲ. ಎಲ್ಲ ಎಷ್ಟು ಕಡೆ ಹೇಳಿದ್ದಾರೆ ಬೇಡ ಅಂತೇಳಿ, ಒಂದು ಕಡೆ ಅಲ್ಲ, ಇನ್ನೂ ಮಾಡೋದು ಅಂತ ಹೇಳ್ತಾರಲ್ಲ ಅಂತ ಆಯ್ತು. ಜ್ಞಾನ ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಅಂತ. ಜ್ಞಾನ ಕಾರ್ಯಕ್ಕೆ ವಿನಿಯೋಗ ಆದರೆ ಏನಾಗುತ್ತೆ? ಕನ್ವರ್ಟ್ ಆಗುತ್ತೆ.
ಈ ಪುಸ್ತಕ ತೊಗೋತೀರಪ್ಪ ಹುಡುಗ ನೋಡಿ ಉದಾಹರಣೆಗೆ ಪುಸ್ತಕ ಯಾರೋ ದುಡ್ಡು ಕೊಟ್ಬಿಟ್ಟು ಪುಸ್ತಕ ತೊಗೊಂಡು ಬಂದ ಕನ್ವರ್ಟ್ ಆಯ್ತು ಯಾವುದಕ್ಕದು ಜ್ಞಾನಕ್ಕೆ ಕನ್ನಡ ಇಲ್ಲ ಸಿನಿಮಾ ಟಿಕೆಟ್ ಹೋಗ್ಬಿಟ್ಟು ಆ ಕಡೆ ಏನಾಯ್ತು ಅದೀಗ ಅಲ್ಲಿಗೆ ಹೊರಟೋಯ್ತು. ಅದಕ್ಕೆ ದಾನ ಮಾಡಿ ಸತ್ಪಾತ್ರ ದಾನ ಅಂತ ಯಾತಕ್ಕೆ ಅಂದರೆ ಮಿಸ್ಯೂಸ್ ಆಗಬಾರ್ದು. ಇವ್ರಿಗೆ ಪಾಪ ಅವರು ಕೊಟ್ಟವ್ರಿಗೆ ಪಾಪ ಅವರು ಅಂತ ಪುಣ್ಯ ಬರಬೇಕಲ್ಲ ನೋಡಿ. ರಾಂಗ್ ಪರ್ಪಸ್ಗೆ ಉಪಯೋಗಿಸ್ಬಿಟ್ರೆ ಗ್ರಾಂಟ್ ಅದು ಮಿಸ್ಯೂಸ್ ಮಾಡಿದಾಗ ಲೆಕ್ಕ, ಅದು ಪನಿಷಬಲ್ ಅಫೆನ್ಸ್ ಅದು, ಗೊತ್ತಾಯ್ತಾ. ಕಿಂ ತಪಶ್ರುತೈಹಿ, ತಪಸ್ ಮಾಡಬೇಕು, ತಪಸ್ಸಿದ್ಧಿಯಲ್ಲಿ ಹೋಗಬೇಕು ದೇವರಲ್ಲಿ ಭಕ್ತಿ ಬರಲಿಕ್ಕೆ. ಶ್ರುತೈಹಿ ಅಂದರೆ ಶ್ರವಣ, ಶ್ರವಣಾದಿಗಳು ಎಂಟು ಅದೇನೆ. ಸರ್ವಾಘಗ್ನೋತ್ತಮ ಶ್ಲೋಕೆ ನಚೇದ್ ಭಕ್ತಿರಧೋಕ್ಷಜೆ, ಅಧೋಕ್ಷಜೆ ನಾ ಭಕ್ತಿ ಚೇತ್. ದೇವರಲ್ಲಿ ಭಕ್ತಿ ಬರಲಿಲ್ಲ ಅಂದರೆ ಇದು ಪದ ಸೇರಿಸ್ಕೋಬೇಕಿದೆ. ದೇವರಲ್ಲಿ ಭಕ್ತಿ ಬರಲಿಲ್ಲ ಅಂದರೆ ಇವೆಲ್ಲ ವೇಸ್ಟ್. ಆದ್ದರಿಂದ ಭಕ್ತಿ ಬಂದರೆ ವೇಸ್ಟ್ ಅಲ್ವೇ ಅಲ್ಲ. ಸರ್ವಾಘಗ್ನೋತ್ತಮ ಯಾಕೆ ದೇವರು ನೀವು ಹೇಳ್ತೇನೆ ಅಂದರೆ ಸರ್ವ ಅಘಗ್ನ ಉತ್ತಮ ಶ್ಲೋಕೆ, ಸರ್ವ ಅಘಗ್ನ ಉತ್ತಮ ಶ್ಲೋಕೆ. ಅಘ ಅಂದರೆ ಪಾಪ, ಅಘಗ್ನ ಅಂದರೆ ಪಾಪವನ್ನು ನಾಶ ಮಾಡೋದು. ಸರ್ವ ಪಾಪ ನಾಶ ಮಾಡೋದು ಅಂತ ಯಾರೂ ಇಲ್ಲ, ದೇವರೊಬ್ಬನೇ. ಸರ್ವ ಪಾಪ ನಾಶ ಮಾಡೋ ಪವರ್ ಎಲ್ಲಿರುತ್ತೆ? ಒಟ್ಟು ಕ್ಲರ್ಕ್ ಬೇವ್ ಮಾಡ್ತಾನೆ ಲೋನ್ನ, ಯಾರು ಬೇವ್ ಮಾಡ್ಬೇಕಾದ್ರೆ ಹೈಯರ್ ಅಥಾರಿಟಿ, ಹೈಯೆಸ್ಟ್ ಅಥಾರಿಟಿ ಮಾಡ್ಬೇಕಾದ್ರೆ ಕಂಡವ್ರು ಮಾಡೋಕ್ಕೆ ಬರೋದಿಲ್ಲ. ಇವ್ ಮಾಡಿ ಇವನು ಅಪರಾಧಿ ಆಗ್ತಾರೆ, ನಿನ್ನ ಪ್ಯಾಕೆಟಿಂದ ಕೊಡು ಅಂತಾರೆ ಅಷ್ಟೇ. ಸರ್ವಾಘ ಕೆಲವರು ಇರ್ತಾರಲ್ಲ ಅಂದರೆ ಇದೆ, ಅದರಲ್ಲಿ ಉತ್ತಮ ಶ್ಲೋಕೆ. ಸರ್ವ ಪಾಪ ಕಡಿದ್ರೆ ನಂಬರ್ 1 ಅಂದರೆ ಯಾರು? ಪರಮಾತ್ಮ. ಆಮೇಲೆ ಮಹಾಲಕ್ಷ್ಮಿ, ಎಲ್ಲ ತಾರತಮ್ಯ ಕ್ರಮದಲ್ಲಿ ಬರ್ತಾರೆ. ಚೇತ್ ನಚೇತ್ ಭಕ್ತಿರ ಅಧೋಕ್ಷಜೆ, ಇಂಥ ಪರಮಾತ್ಮನಲ್ಲಿ ಭಕ್ತಿ ಬರದೆ ಹೋದರೆ ಇವೆಲ್ಲ ವೇಸ್ಟ್. ಆಕ್ಷಿಪ್ಯ ಮಧ್ವವಿಜಯ ಆದರೆ ಹಾಗೆ ವಿಶ್ವಮಿತ್ಯಾಭಿವರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ ಮತ್ತು ನಾರಾಯಣ ಪಂಡಿತಾಚಾರ್ಯ ಸ್ಪಷ್ಟ ಹೇಳಿದ್ದಾರೆ. ಮುಂದೆ ಪೂರ್ವಪಕ್ಷ, ಇದು ಪೂರ್ವಪಕ್ಷ, ಇವಿಷ್ಟು ಕೂಡ ಪೂರ್ವಪಕ್ಷ. ಆದ್ದರಿಂದ ಇವೆಲ್ಲ ಬೇಡ ಅಂತ ತಾತ್ಪರ್ಯ ಅಲ್ಲ, ಇವೆಲ್ಲ ಭಕ್ತಿ ಬರಲಿಕ್ಕೆ ಕಾರಣ ಆಗದೆ ಹೋದರೆ ಅವಿಷ್ಟು ವೇಸ್ಟ್ ಅಂತ ಅರ್ಥ. ಹೇಳಿದಾಗೆಲ್ಲ ಬಡಿಸಿಬಿಟ್ಟಿದ್ದಾರೆ. ಇನ್ನೇನು ವಾಪಸ್ ತಗೋತ್ತೆ. ಫಾರ್ ಯುವರ್ ಇನ್ಫಾರ್ಮೇಷನ್ ಯಾರು ತಿನ್ನಕ್ಕೆ ಹಾಕಿಲ್ಲ ಅಂತ ಹೇಳಿದ. ದಾಚಿ ಪಾಡಿ ಕೂತವ್ರು ಎಷ್ಟು ಸಿಟ್ಟು ಬರುತ್ತೆ ಹೆಸರು, ಬೆಂಕಿ ಹಾಕಿ ಅದು ಇದು ಬೇರೆ ಪ್ರತ್ಯೇಕ ಇಟ್ಟುಬಿಟ್ಟಿದ್ದಾರೆ, ಬೇರೆ ತಿನ್ನಾಗಿಲ್ಲ. ಆ ಸ್ಥಿತಿ ಬಂದರೆ ಏನು ಮಾಡಬೇಕು ಅವನು? ಆ ರೀತಿಯಾಗಿ ಇವೆಲ್ಲ ಕೂಡ ಮೋಕ್ಷ, ಇವೆಲ್ಲ ಪದಾರ್ಥ ಹಾಗೇನೆ. ಫಾರ್ ಇನ್ಫಾರ್ಮೇಷನ್ ಎಲ್ಲ ಬರೆದ್ರು ಮನೆಗೆಲ್ಲ. ಇವು ಯಾವುದು ಮೋಕ್ಷಕ್ಕೆ ಬರೋದಿಲ್ಲ, ನೋಟ್ ಹಾಕಿದರು. ಅವಾಗೇನು ಮಾಡಬೇಕಾಗ? ನಿಮ್ಮ ನೋಟ್ ಇರಲಿ, ನಾವು ಮಾಡ್ತೀವಿ ಅಂದರೆ ಹೋಯ್ತಾರೆ. ನೋಟ್ ಇಲ್ಲ ಅದು ಔಟ್ ಆಫ್ ಸಿಲೆಬಸ್ ಅಂತಷ್ಟು ಏನು ಮಾಡ್ತಾನೆ ಅದನ್ನು ಬಿಟ್ಬಿಡಿ. ಇವೆಲ್ಲ ಔಟ್ ಆಫ್ ಬೋರ್ಡ್ಸಕ್ಕೆ, ಇವೆಲ್ಲ ಔಟ್ ಆಫ್ ಸಿಲೆಬಸ್. ನಾವು ಮಾಡ್ತಿರೋದೆಲ್ಲ ಓದ್ತಿರೋದೆಲ್ಲ ಯಾವುದೀಗ ಔಟ್ ಆಫ್ ಸಿಲೆಬಸ್ ಅಷ್ಟೇ ಅಲ್ಲ, ಬ್ಯಾಂಡ್ ಸಿಲೆಬಸ್. ಅದು ಬ್ಯಾಂಡ್ ಸಿಲೆಬಸ್, ಅದು ಓದಬಾರ್ದು ಅಂತ ಹೇಳಿದ್ದಾರೆ. ಅದು ಓದಿದ್ರೆ ಹೇಗೆ ಮೋಕ್ಷ ಸಿಗುತ್ತೆ? ಆಕ್ಷಿಪ್ಯತೆ ಕಿಮಿತ್ತೆ ತತ್ ಯಥೋ ಅಲ್ಪಫಲತಾ ಭವೇ ಆತ ತಕ್ಷಣ ಬರೀತಾರೆ. ಇದು ಅವರ ಆತ ವಿಶೇಷತೆ ಎಂದರೆ, ಏನೋ ಬರೆದ್ರೆ ಭಾಷ್ಯ ತಾತ್ಪರ್ಯ ಅಂತ ಕರೆಯೋದಿಲ್ಲ. ಇಲ್ಲಿ ಏನು ಹೇಳಿದ್ರು? ಕಿಮ್ ಕಿಮ್ ಅವನೇನಿದು, ಅವನೇನು ಮಾಡ್ದ, ಏನು ಬಂತು, ಏನಿಲ್ಲ, ಏನಿವೆಲ್ಲ ಆಕ್ಷೇಪ. ಗೊತ್ತಾಯ್ತಾ? ಅದು ತೊಗೊಂಡು ಏನು ಮಾಡ್ತೀವಿ ಎಂಬುದು ಆಕ್ಷೇಪ. ಇದು ಆಕ್ಷೇಪ ಯಾತಕ್ಕೆ ಕರೀತಾರೆ ಅಂದರೆ, ಆಕ್ಷಿಪ್ಯತೆ ಕಿಮಿತ್ತೇತ ಯಥೋ ಅಲ್ಪ ಫಲತಾ ಭವೆ. ಇದು ವೇಸ್ಟ್ ಅಲ್ಲ, ಚೂರು ಫಲ ಬಂತು. ತೊಗೊಂಡು ಏನು ಮಾಡ್ತೀವಿ? ಅದಕ್ಕೆ ₹1,00,000 ಇನ್ವೆಸ್ಟ್ ಮಾಡಿದೆ, ₹10 ಲಾಭ ಬಂತು. ತೊಗೊಂಡು ಏನು ಮಾಡ್ಬೇಕಂದ್ರೆ ಬ್ಯಾಂಕಲ್ಲಿ ಇಟ್ಟರೆ ಜಾಸ್ತಿ ಬರ್ತಿತ್ತು. ಇದು ಕೂಡ ಅದೇನು, ಅದು ಯಾವಾಗಲೂ ಕೂಡ ಬ್ಯಾಂಕಲ್ಲಿಟ್ಟರೆ ಎಷ್ಟು ಅದಕ್ಕಿಂತ ಜಾಸ್ತಿ ಮಾಡಿದರೆ ಮಾತ್ರ ಇಂಟ್ರೆಸ್ಟೇ ಆಗೋದು. ಇಲ್ಲದವ್ರಿಗೆ ವೇಸ್ಟ್ ಅದು. ಶ್ರಮ ಏವ ಹಿ ಕೇವಲ. ಆ ರೀತಿ ಅಂಥ ಫಲ ಅಂತ ಕರೆಯೋದಿಲ್ಲ. ಏನು ವಸ್ತುನೋ ಯಶ್ಚ ಚಾಲ್ಪತ್ವಂ ಪುಂಸೋಬಾ ನೇತಿ ಚೋಚ್ಯತೆ. ಯಾವಾಗ ವಸ್ತು ಬೆಲೆ ಕಡಿಮೆ ಇರುತ್ತೆ, ಪುರುಷನ್ ತೊಗೊಂಡು ಏನು ಉಪಯೋಗ ಅಂತ ಕರೀತಾರೆ. ಆದ್ದರಿಂದ ಅದು ಬಿಡಬೇಕು ಅಂತ ಅರ್ಥ ಅಲ್ಲ. ಅದೆಲ್ಲ ಕೂಡ ಯಾವುದಕ್ಕೆ ಕಂಡು ಇವತ್ತು ತೇರು ಪೂಜೆ ಮಾಡಿ ಖುಷಿಯಿಂದ ಎದ್ದ, ನಾಳೆ ಮತ್ತೆ ಮಾಡಬೇಕು ಅಂತ ಖುಷಿ ಬಂತು, ಅದು ಸಾರ್ಥಕ. ಅದು ಸದ್ಯ ಅದು ಪಾರಾದಿ ಬೇಡ, ಇನ್ನೂ ತಂಟೆ ಇಲ್ಲ ಅಂತ ಅದು ಹೋಯ್ತಾರೆ. ಡಿಸ್ಕನೆಕ್ಟ್ ಆಗ್ಲಿಕ್ಕೆ ಹೋಗ್ಬಿಟ್ಟು ಅನಪಾಯಿನಿ. ಅಪಾಯ ಅಂದರೆ ಬಿಡೋದು, ಬಿಟ್ಟು ಹೋದಾಗತ್ತೆ, ಮಾಡಿಕೊಡೋದು. ಈ ಆ್ಯಂಗಲಲ್ಲೇ ಟೆಸ್ಟ್ ಮಾಡಿ ಯಾವಾಗ ಯೋಚನೆ ಮಾಡ್ತಿರ್ಬೇಕು. ಆಕ್ಷಿಪ್ಯತೆ ಕಿಮಿತ್ತೆ ತತ್ ಯಥೋ ಅಲ್ಪಫಲತಾ ಭವೇತ್ ವಸ್ತುನೋ ಯಶ್ಚ ಚಾಲ್ಪತ್ವಂ ಸಂಪುಂಸೋವಾ ನೇತಿ ಚೋಚ್ಯತೆ ಇತಿ ಪ್ರಕಾಶ ಸಂಹಿತಾಯ. ಇಂಥದ್ದೇ ಮಾತಿಗೆ ಆಚಾರ್ಯ ಉತ್ತರ ಕೊಡ್ತಾರೆ. ಇದೇ ರೀತಿ ಬರೆದಿದ್ದಾರೆ, ದೃಷ್ಟಾಂತ ಬೇರೆ ಕೊಟ್ಟಿದ್ದಾರೆ. ನೆನಪಿದೆಯಾ? ಅಥವಾ ಕಿಮುನಯಿತೇನ ಜ್ಞಾತೇನ ತವಚಾರ್ಜುನ. ವಿಭೂತಿಗಳು ಹೇಳ್ತೀವಿ, ಇದೆಲ್ಲ ತೊಗೊಂಡು ಏನು ಮಾಡ್ತೀವಿ ಅರ್ಜುನ? ಇಷ್ಟು ತಿಳ್ಕೊ ಸಾಕೋದು. ಮತ್ತು ಇಷ್ಟೊತ್ತು ಯಾಕೆ ಹೇಳಿದ್ದು? ಹೇಗಿದ್ರೆ ಇಷ್ಟು ತಿಳ್ಕೊಡ್ತೀವಿ, ಏನು ಮಾಡ್ತೀವಿ, ಯಾಕೆ ಹೇಳಿದ್ದು? ತಕ್ಷಣ ಆಚಾರ್ಯ ಬರೀ ಇದೇ ನೋಟ್ ಬರ್ತಿದ್ದಾರೆ. ಹಾಗಲ್ಲ ಅರ್ಥ, ಮುಖ್ಯವಾದ ವಿಚಾರ ಇದೆ. ಇದೆಲ್ಲ ಕೇಳಿ ಸರಿ ಇದೆ. ಮುಖ್ಯವಾಗಿ ಏನು ಅಂತ ಕೇಳಿದರೆ, ಎಲ್ಲಿ ದೊಡ್ಡದಿರುತ್ತೋ ಅಲ್ಲಿ ನನ್ನ ಅನುಗ್ರಹ ಇದೆ ಅಂತ ಅರ್ಥ. ನನ್ನ ಸಾಮರ್ಥ್ಯ ಅಲ್ಲಿ ಕಂಡಿದೆ ಅಂತ ಅರ್ಥ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಆಕ್ಷೇಪ ಬಂದಲ್ಲೆಲ್ಲ ಸರಿಯಾಗಿ ಉತ್ತರ ತಿಳ್ಕೋಬೇಕು. ಇತಿ ದ್ವಿತೀಯ ತಾತ್ಪರ್ಯ ಸಪ್ತಮೋಧ್ಯಾಯ. 2ನೇ ಸ್ಕಂದ, ಅದರಲ್ಲಿ 7ನೇ ಅಧ್ಯಾಯ ಮುಗಿತು. ಈಗ 8ನೇ ಅಧ್ಯಾಯ 8, 9, 10 ಇದರಲ್ಲಿ ಅನೇಕ ಮತ್ತೆ ಬೇರೆ ವಿಷಯಗಳು ಹೇಳ್ತಾರೆ. ಅದು ನಾಳೆ ಅಂದರೆ ನಾಡಿದ್ದು.